ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಸಿದ್ಧಾರೂಢರ ಪಾದಕಮಲಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಆಮೇಲೆ ಜನಸಾಮಾನ್ಯರ ಆಡುವಂತ ಮಾತು ಯಾವುದು ಅಂದ್ರ, ಅಲ್ಲಿದೆ ನಮ್ಮನೆ ಇಲ್ಲಿದೆ ಸುಮ್ಮನೆ ಅಂತ ಹೇಳ್ತಾರಲ್ಲ. ಅಲ್ಲಿದೆ ನಮ್ಮನೆ ಇಲ್ಲಿದೆ ಸುಮ್ಮನೆ ಅಂತಂದ್ರೆ ಹೌದು, ಅಲ್ಲಿದೆ ನಮ್ಮನೆ ಇಲ್ಲಿ ಸುಮ್ಮನೆ. ಯಾಕಂದ್ರೆ ಆ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲಿದೆ ಆ ಮನೆ ಅಂತ. ಇದೇ ಒಂದು ಶರೀರದಲ್ಲಿ ಆ ಮನೆಯನ್ನು ಹುಡುಕಿ ಆ ಮನೆಯಲ್ಲಿ ಇದ್ದು ಬಿಡಕ್ಕೂ ಬರ್ತದೆ ಅಂತ ವಿಚಾರವನ್ನ ನೀವು ಬಹಳ ವಿಶೇಷವಾಗಿ ಹೇಳ್ತಾರೆ. ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರ ಮೋಕ್ಷ, ಆನಂದ ಅಂತ ಒಂದು ಮೋಕ್ಷಕ್ಕ ಅಥವಾ ಆನಂದಕ್ಕೆ ಹೋಗುವಂತ ದಾರಿ ಪದ್ಧತಿ ಅನ್ನುವಂಥ ಕೈವಲ್ಯ ಪದ್ಧತಿ ಒಳಗ ಬಹಳ ವಿಶೇಷವಾಗಿ ಸದ್ರೂಪದ ವಿಚಾರವನ್ನ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಆಧಾರದ ವಿಷಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 11ನೆಯ ಒಂದು ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. 11ನೆಯ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರ, ಹಿಂದೆ ಕೂಡ ಹೇಳಿದಾರ. ಬೊಮ್ಮವನ್ನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ಏನ್ ಹೇಳ್ತಾರ, ಬೊಮ್ಮವನ್ನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ಬ್ರಹ್ಮನ ತಿಳ್ಕೊತೀನಿ ಅರ್ಥಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ನೋಡ್ತಾ ಇದ್ದಾರಲ್ಲ, ಹೊರಗಡೆ ಇದ್ದಾನೇನು ಇದೇನು ಅಂದ್ರೆ ಈ ಒಂದು ಪದ್ಯದಲ್ಲಿ ಕೊಡುತ್ತ ನಿನ್ನೊಳಿಹುದು. ಎಲ್ಲೈತೆ ಅಂದ್ರೆ ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು ಅಂತ ಹೇಳುವಂಥದ್ದು. ಯಾಕಂದ್ರ ಅನುಭವ ಬಹಳ ಮುಖ್ಯವಾಗಿರುವಂಥದ್ದು. ಅನುಭಾವದಿಂದ ನೋಡು ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರ ಬರೀ ಅರ್ಥಜ್ಞಾನ ಆಗುವಂಥದ್ದಲ್ಲ, ಅನುಭಾವ ಅದರಿಂದ ನೋಡ್ಬೇಕಾಗ್ತದ. ನೋಡಿದಾಗೆ ಅದು ನಿನಗೆ ಗೊತ್ತಾಗ್ತದ. ಹಂಗಾಗಿ ಆ ಅನುಭವ ಯಾವಾಗ ಆಯ್ತು ನಿನಗಂದಾಗ ನೀನೇ ಮುಕ್ತ, ನೀನ್ ಮುಕ್ತನೇ. ಈ ಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ನಿನ್ಗೆ ಅನುಭವ ಬಹಳ ಮುಖ್ಯ ಆಗ್ತದ. ಅದು ಎಲ್ಲೈತೆ ಅಂದ್ರೆ ನಿನ್ನೊಳಗೈತೆ. ಆ ಸತ್ಯ ಪದ ಎಲ್ಲೈತೆ ಅಂದ್ರೆ ನಿನ್ನೊಳಗೈತೆ. ಅದಕ್ಕೆ ಹೊರಗಡೆ ಎಲ್ಲೂ ಇಲ್ಲ. ಬಂಧನ ಎಲ್ಲಾಗ್ಯದ, ನಮ್ಮೊಳಗ ಆಗ್ಯದ. ಆದ್ರ ಮುಕ್ತನಾಗ್ಬೇಕಾದ್ರೆ ನಿನ್ನೊಳಗ ಐತೆ. ಎರಡೂ ಐತೆ. ಒಂದು ಕೀಲಿಗೆ ಈಗ ತೆಗೆದ್ರೆ ಬಂಧ ಆಗ್ತದೆ, ಈಗ ತೆಗೆದ್ರೆ ಬಿಡುಗಡೆ ಆಗ್ತದೆ. ಕೀಲಿ ಹೋಗ್ತದಲ್ಲ ಆ ರೀತಿ. ಯಾವಾಗ ನಿನ್ನನ್ನೇ ನೀ ಮರ್ತ್ಕೊಂಡಿದಿ ಅವಾಗ ನಿನಗ್ ಬಂಧ ಆಗಿಬಿಡ್ತು. ಯಾವಾಗ ನಿನ್ನನ್ನೇ ನೀ ಅರ್ಥಕೊಳ್ತಿದಿ ಅವಾಗ ನಿನ್ನ ಬಿಡುಗಡೆ ಆಗ್ತಿ. ಹಂಗಾಗಿ ಇಲ್ಲಿ ಕೂಡ ಅದು ಎಲ್ಲೈತಿ ಅಂತಂದ್ರೆ ನಿನ್ನೊಳಗ ಐತಪ್ಪ ಅನ್ನುವಂತ ವಿಚಾರ. ಮತ್ತ ಅದನ್ನ ಯಾರು ಬಿಡಿಸ್ತಾರ? ಸದ್ಗುರು ಬಿಡಿಸ್ತೇನೇನು. ಸದ್ಗುರು ಬಿಡುವಂತ ಹೇಳ್ತಾನೆ ಅಷ್ಟೇ, ಬಿಡಿಸ್ಕೊಳ್ಳೋದ್ ನಿನ್ ಕಡೆ ಅಲ್ಲ. ಡಾಕ್ಟರ್ ಗುಳಿಗೆ ಕೊಡ್ತಾರ, ಆರಾಮಿಲ್ಲ ರೀ ನಮ್ಗ ಅಂತ ಹೋದಾಗ ಗುಳಿಗೆ ಕೊಡ್ತಾನ. ಆದ್ರ ಆತ ಹೇಳ್ದಂಗ ಕೇಳಿ ಇಷ್ಟು ಟೈಮ್ ತಗೊಳ್ಬೇಕು, ಇಷ್ಟು ಟೈಮ್ ನೀನು ಊಟ ಮಾಡಿ ಇಷ್ಟು ಟೈಮ್ ತಗೊಳ್ಬೇಕಂದ್ರ ಅದೇ ಪ್ರಕಾರ ಓದಂತ ಏನು ರೋಗದಿಂದ ಬಳಲುವಂತ ವ್ಯಕ್ತಿ ಆ ಟೈಮ್ನಲ್ಲಿ ಆ ಗುಳಿಗೆಯನ್ನ ತಗೊಳ್ಬೇಕಾಗ್ತದ. ಅವ್ರು ಹೇಳ್ದಂಗ ಆ ಗುಳಿಗೆಯನ್ನ ತಗೊಳ್ಬೇಕಾಗ್ತದ.
ತಗೊಳ್ದೇನೆ ನಾನು ಹಂಗ ಇಟ್ಟು ಮಲಗ್ತೀನಿ ಅಂದ್ರೆ ಆರಾಮಾಗ್ತದೇನೋ? ಆಗಂಗಿಲ್ಲ. ಅದಕ್ಕೆ ಇದು ಕೂಡ ನಂಗೆ ಗುರು ಏನ್ ಹೇಳ್ತಾನೆ ನೋಡಪ್ಪ, ನೀ ಭ್ರಾಂತಿಗೆ ಒಳಗಾಗಿದೆ, ನಾ ಸಾಯ್ತೀನಿ, ಊಟುತ್ತೀನಿ, ಹಲವಾರು ದುಃಖಕ್ಕೆ ಗುರಿಯಾಗಿದ್ದೀನಿ ಅಂತ ನೀ ಏನ್ ಹೇಳಕತ್ತೀಯಲ್ಲ, ಅದು ನೀನ್ ಮಾಡ್ಕೊಂಡದ್ದೊಂದು ಭ್ರಾಂತಿಯಲ್ಲಿ ಬಿದ್ದಿದ್ದೀನಿ. ನಿನಗೆ ಯಾವುದೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ನೀನ್ ಇದಕ್ಕೆ ಏನ್ ಮಾಡ್ಬೇಕಾದ್ರೆ ನೀ ಹಿಂಗ್ ಹೋಗು ಅಂತ ಹೇಳ್ತಾ ಇರ್ತಾರೆ, ಹಿಂಗ್ ತಿಳ್ಕೊ ಅಂತ ಹೇಳ್ತಾರೆ. ಆದ್ರೆ ತಿಳ್ಕೊಂಡು ಆ ಪ್ರಕಾರ ನಡ್ಕೊಳ್ಳುವಂಥದ್ದು ಶಿಷ್ಯನ ಕಡೆ ಬಿಟ್ಟದ್ದು. ಗುರು ಹೇಳ್ತಾನೆ ಅಷ್ಟೇ, ಆದ್ರೆ ಮಾಡ್ಕೊಳ್ಳುವಂಥದ್ದು ಯಾವ್ದು ಶಿಷ್ಯನ ಕಡೆನೆ ಬಿಡುವಂಥದ್ದು. ಯಾವಾಗ ಗುರು ಹೇಳಿದ ಪ್ರಕಾರ ನೀನು ನಡ್ಕೊಳ್ತಿ, ಆ ಪ್ರಕಾರ ಅನುಭವಕ್ಕೆ ತಗೊಳ್ತಿದಿ, ಅವಾಗ ನೀನೇ ಮುಕ್ತ, ನಿನಗೆ ಆಗತ್ತಪ್ಪ ಅದು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವದ್ರೂಪ ಅಂತಂದ್ರ ಎಲ್ಲಾ ಒಂದು ಕಾಲದಲ್ಲಿ ನೀನೇ ಇರುವಂಥವನು. ಯಾಕಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದಲ್ಲಿ ಕೂಡ ನೀನೇ ಇರುವಂಥವನು. ನಿನ್ನೆ ಕೆಲವೊಂದು ವಿಚಾರಗಳಲ್ಲಿ ಹೇಳಿದ್ರು, ಯಾವುದು ಒಂದು ಎರಡು ನುಡಿ ಆಗಿದಾವ. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವ, ಆ ಕನಸಿನೊಳಿಲ್ಲವ ನೆನಸು ನಿದ್ರೆ, ತನಿ ನಿದ್ರೆಯಳು ಮತ್ತೆ ಕನಸು ನೆನಸುಗಳಿಲ್ಲ, ಅನಿತನ ಅನುಭವಿಪ ನೀನು ಹುದರಿಂದ. ಮೂರು ನೀನೇ ಅರ್ಥಕೊಳ್ತೀವಿ, ನೀನೇ ತಿಳ್ಕೊಳ್ತೀವಿ. ಅದು ಏನಾಗಿದೆ ಅಂತಂದ್ರ ನಮ್ಗ ಜನ್ಮ ಜನ್ಮಾಂತರದಿಂದ ಇದು ಅಜ್ಞಾನ ಬಹಳ ಮುಸುಗಿ ಬಿಟ್ಟದ. ಒಬ್ಬ ವ್ಯಕ್ತಿ ಬಹಳ ದಿವಸದಿಂದ ಹೋಗಿದ್ದ, ಬೇರೆ ಕಡೆ ಹೋಗಿದ್ದ, ಆತ ತಿರ್ಗಾ ಬಂದ್ ನೋಡ್ತಾನ, ಇಲ್ಲಿ ಒಂದು ಬಂಡಿ ಇತ್ತಲ್ಲ ಕೆಳಗಡೆ, ಯಾಕೋ ಕಾಣ್ತಾ ಇಲ್ಲ, ಏನು ಒಡೆದಾಕಿದ್ರ ಅಥವಾ ಹೋಯ್ತ, ಏನಾಯ್ತು ಅಂತ ಕೇಳಿದ್ರ ಅವ್ರ ಹೇಳ್ತಾರ, ಇಲ್ಪ ಬಂಡಿ ಐತೆ. ಅದನ್ನ ಹೆಂಗ್ ತೋರಿಸ್ತಾನಂದ್ರ, ಒಂದಷ್ಟು ಕಸ ಅದೆಲ್ಲ ಬಿದ್ದಿರ್ತದ, ಮಣ್ಣು ಬಿದ್ದಿರ್ತದ. ಬಾರಿಗೆ ತಂದು ಕಸದೆಲ್ಲ ಹುಡುಗಿ ಆ ಮಣ್ಣನ್ನೆಲ್ಲ ತೆಗೆದು ಕೆಳಗಡೆ ನೋಡಪ್ಪ ಇದೇ ಬಂಡಿ, ಅದು ಹೋಗಿಲ್ಲ, ಎಲ್ಲೋ ಇಲ್ಲೇ ಐತಿ ನೋಡು, ಮ್ಯಾಲ ಮಣ್ಣು ಬಿದ್ದದ, ಕಸ ಬಿದ್ದದ, ಎಲ್ಲ ಬಿದ್ದದ, ಅದಕ್ಕೆ ಇಲ್ಲೇ ಐತಿ ನೋಡು ಅಂತ ತೋರಿಸ್ತಾನ. ಆದ್ರ ಬಂಡಿ ಎಲ್ಲೇನ ಹೊಸದಾಗಿ ಪ್ರಾಪ್ತಿ ಐತಿ ಅಂದ್ರೆ ಮೊದ್ಲೇ ಇತ್ತು ಅದು. ಅದ್ರ ಮ್ಯಾಲ ಏನ್ ಬಿದ್ದದ, ಮಣ್ಣು ಬಿದ್ದದ, ಕಸ ಬಿದ್ದದ, ಎಲ್ಲ ಬಿದ್ದದ. ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ಇಲ್ಲೇ ಐತಿ ನೋಡು ಅಂತ ತೋರಿಸಿದ. ಅದಕ್ಕೆ ನಾವು ಆನಂದ ಪುರುಷರೇ ಇದೀವಿ, ಆನಂದವಾಗಿರುವಂಥವ್ರೆ, ನಮ್ಗೆ ಸಾವಿಲ್ಲ, ನೋವಿಲ್ಲ. ಆದ್ರೆ ಸದ್ಗುರು ಯಾಕೆ ನಿನ್ ಸಾವು ನೋವು ಇಷ್ಟೆಲ್ಲ ಕಷ್ಟ ಅಂತ ನೀನ್ ಯಾಕೆ ದುಃಖ ಪಡ್ತಾ ಇದೀಯಪ್ಪ, ನೀ ಮೊದ್ಲೇ ಆನಂದ ಪುರುಷನಿದೆ. ಅದಕ್ಕ ಈ ಭ್ರಾಂತಿಯಿಂದ ಏನು ಇದೆಲ್ಲ ನೀನು ಅಜ್ಞಾನದಿಂದ ಇದೆಲ್ಲ ನನಗೆ ದುಃಖ ಬಂದು ಅಂತ ನೀನ್ ಅನ್ಕೊಂಡಿದಿ. ಆದ್ರೆ ಇವ್ ಯಾವ ನಿನ್ ಸಂಬಂಧ ಇಲ್ಲ ಅಂತ ಇವೆಲ್ಲವನ್ನ ತೆಗಿತಾನೆ. ಮೇಲ್ಗಡೆ ಇರುವಂತದ್ದು ಅನಾತ್ಮವಾಗಿರುವಂತದ್ದು ಏನದ ಅಜ್ಞಾನದಿಂದ ಕೂಡಿದಂಥದ್ದು, ಇವೆಲ್ಲವನ್ನ ತೆಗಿತಾನ. ತೆಗೆದು ಒಳಗಡೆ ನೋಡು ನೀನೇ ಆನಂದ ಸ್ವರೂಪ ಇದೆ ಅಂತ ತಿಳಿಸ್ಕೊಡುವಂಥದ್ದು. ಎಂಥ ಒಂದು ಆನಂದ ಐತಿ ನೋಡ್ರಿ. ಮನುಷ್ಯ ಪ್ರತಿಯೊಂದು ನಾವ್ ಇವತ್ತು ಸಂಸಾರ ಮಾಡ್ತೀವಿ, ಇಷ್ಟೆಲ್ಲ ದುಡಿತೀವಿ, ಇಷ್ಟು ವರ್ಷ ಎಲ್ಲ ಮಾಡ್ತೀವಿ ಅಂದ್ರೆ ಕೇವಲ ಒಂದೇ ಉದ್ದೇಶ ಏನಂದ್ರ ನಾವ್ ಆನಂದವಾಗಿರ್ಬೇಕನ್ನೋದು ಒಂದೇ ಉದ್ದೇಶ. ಅದು ಬಿಟ್ರೆ ಬೇರೆ ಏನಿಲ್ಲ ಜಗತ್ತಿನೊಳಗೆ. ಇವತ್ತು ಯಾರಾದ್ರೂ ದುಃಖ ಬರ್ಲಿ ಅಂತ ಯಾರು ಇವತ್ತು ಹರಕೆ ಒತ್ತಿಲ್ಲ. ಎಲ್ಲ ಯಾರ ಹತ್ರ ಹೋಗಿ ಕೇಳಿದ್ರು ಕೂಡ ಎಲ್ಲರ ಒಂದು ಮನಸ್ಥಿತಿ ಹೆಂಗದಂದ್ರೆ ನಾವು ಆನಂದವಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನುವಂಥದ್ದೇ ಅದ. ಆದ್ರೆ ಇವತ್ತು ಜಗತ್ತಿನೊಳಗೆ ಯಾರಾದ್ರೂ ನಮ್ಗೆ ದುಃಖ ಬರ್ಲಿ ಅಂತ ಹರಕೆ ಒತ್ತಾರೆ ಅಂದ್ರೆ ಇಲ್ಲ. ಆದ್ರೂ ದುಃಖ ಬರ್ಲಾರ್ದು ಬಿಟ್ಟದೇನು, ಬಂದೇ ಬರ್ತ. ದುಃಖ ಹೆಂಗ ನೀ ಬಾ ಅಂತ ಹೇಳಿಲ್ಲ, ನೀ ಹರಕೆ ಒತ್ತಿಲ್ಲ, ನೀನ್ ಏನ್ ಕಲ್ಪನೆ ಮಾಡಿಲ್ಲ, ಆದ್ರೂ ದುಃಖ ಬಂದು ಕೊಡ್ತದ ಅಂತಂದಾಗ ಸುಖನ ಹಂಗೆ ಬಂದು ಕೊಡ್ತದ ಅದು. ಸುಖಕ್ಕೂ ಕೂಡ ಅದು ಪ್ರಾರಬ್ಧದಲ್ಲಿರುವಂಥದ್ದು. ಬಾರದು ಬಪ್ಪದು, ಬಪ್ಪದು ತಪ್ಪದು. ಅದಕ್ಕಾಗಿ ನೀನು ಸುಖ ಬರ್ಲಿ 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 ಅಂತ ಇಡೀ ಜೀವನ ಪರ್ಯಂತರ ಅಲ್ಲಿ ನೀನು ಪ್ರಯತ್ನ ಪಟ್ಕೊಂತ ಕೂಡ್ತೀಯಲ್ಲ, ಅಲ್ಲಿ ನಿನಗೆ ಅಂಥ ಸಿಗ್ತದೇನಲ್ಲಿ ಸುಖ, ನಿಜವಾದ ಸುಖ ಐತೇನಲ್ಲಿ ಅಂದ್ರೆ ಇಲ್ಲ. ನಿಜವಾದ ಸುಖ ಎಲ್ಲಿ ಸಿಗ್ತದ ಅಂತಂದ್ರೆ ಸದ್ಗುರು ವಾಕ್ಯವನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡಿದಾಗ ಮಾತ್ರ ಅದು ನಿನ್ನಲ್ಲಿ. ಅದು ಮತ್ತೆ ಹೊರಗಡೆ ಹುಡುಕುವಂಥದ್ದಲ್ಲ, ನಿನ್ನೊಳಗೆ. ಎಷ್ಟೋ ದುಡ್ಡು ಸಂಪಾದನೆ ಮಾಡ್ತೀವಿ ಜಗತ್ತಿನೊಳಗ, ಅದರಿಂದ ಸುಖ, ಇದರಿಂದ ಯಾವುದರಿಂದ ಸುಖ ಇಲ್ಲ. ಆ ಸುಖ ನಿನ್ನಲ್ಲೇ ಐತೆ. ಯಾವಾಗ ನಿನ್ನ ಮನಸ್ಸು ಬೇಕು ಬೇಕು ಬೇಕಂತ ಅಲ್ಲಿ ಹೋದಾಗ ಅದು ಸಿಗದೆ ಇದ್ದಾಗ ನಿನ್ನ ದುಃಖ ಆಗ್ತದ. ಬೇಡ ಅಂದಾಗ ಏನಾಗ್ತದ,
ಯಾವ್ದು ಅದು ಆ ವಿಷಯದ ಮೇಲೆ ನಿನಗ ಆ ಭಾವ ಹೋಗದಿದ್ರೆ ನೀನೇ ಸುಖಿಯಾಗಿರ್ತೀವಿ. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳ್ಯಾರ, ಸುಖ ದುಃಖ ಎಲ್ಲೈತೆ ನಿನ್ನ ಮನಸ್ಸಿನಾಗ. ಹೊರಗಡೆ ಯಾವ ಒಂದು ಪ್ರಪಂಚದಲ್ಲಿ ಜಗತ್ತಿನೊಳಗೆ ಯಾವ ವಸ್ತುಗಳು ನಿನ್ನ ಸುಖನೂ ಕೊಟ್ಟಿಲ್ಲ ದುಃಖನೂ ಕೊಟ್ಟಿಲ್ಲ. ಯಾವಾಗ ನಂದು ನನ್ನದು ಅಂತ ಅಹಂಕಾರ ಮಮಕಾರದಿಂದ ನಿನ್ನ ಮನಸ್ಸಿನಲ್ಲಿ ಇರ್ತದ, ಅದೇ ದುಃಖ ಕೊಡುವಂಥದ್ದು ನಿನಗೆ. ಯಾವಾಗ ಮೋಹ ಜಾಸ್ತಿ, ನನ್ನ ಅಹಂಕಾರ ಮಮಕಾರ ಯಾವಾಗ ನಿನ್ನಲ್ಲಿ ತಾಂಡ್ಬಡ್ತಾವ, ಅದರಿಂದನೇ ನೀನು ಸುಖನೂ ತೋರ್ದಂಗ ಆಗ್ತದ, ದುಃಖನೂ ತೋರ್ದಂಗ ಆಗ್ತದ. ಆದ್ರೆ ಯಾವ ವಸ್ತುಗಳು ನಿನಗೆ ಯಾವ ಸುಖನೂ ಕೊಟ್ಟಿಲ್ಲ ದುಃಖನೂ ಕೊಟ್ಟಿಲ್ಲ, ಅದು ನಿನ್ನೊಳಗೆ ಐತಿ. ಸುಖ ದುಃಖನೂ ನಿನ್ನೊಳಗೆ ಐತೆ, ಆನಂದನೂ ನಿನ್ನೊಳಗೆ ಐತೆ. ಅದನ್ನ ಯಾವ್ದನ್ನ ಬಿಟ್ಕೊಳ್ಬೇಕು, ಯಾವ್ದನ್ನ ಇಟ್ಕೊಳ್ಬೇಕು. ಯಾವ್ದನ್ನ ಹಿಡ್ಕೊಂಡಾಗ ನಮ್ಗೆ ಆನಂದ ಆಗ್ತದೆ, ಯಾವ್ದನ್ನ ಬಿಟ್ಟಾಗ ನಮ್ಗೆ ದುಃಖ ದೂರ ಆಗ್ತದ ಅನ್ನುವಂಥದ್ದು ನಾವು ಪಕ್ಕ ತಿಳ್ಕೊಳ್ಬೇಕಾಗ್ತದೆ. ಇದು ತಿಳ್ಕೊಳ್ಬೇಕಾದ್ರೂ ಕೂಡ ನೋಡ್ರಿ, ಇದು ಎಷ್ಟು ಒಂದು ನಮ್ಗ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಬೇಕು. ನಾವಿವತ್ತೇನು ಒಂದ್ ತಾಸು ಇಲ್ಪ ಒಂದ್ ಸ್ವಲ್ಪ ಹೊರಗಡೆ ಯಾರೋ ಮಾತಾಡ್ತಿದ್ರು ಅವರಿಂದ ಬಿಡ್ಸ್ಕೊಂಡು ಬಂದೆ, ಅಥವಾ ನಿದ್ದೆ ಬಂದಿತ್ತು ಅದರಿಂದ ಬಿಡ್ಸ್ಕೊಂಡು ಕೂತ್ಕೊಂಡೆ, ಏನೋ ಒಂದು ಕೆಲಸ ಇತ್ತು ಅದನ್ನ ಸ್ವಲ್ಪ ಬಿಟ್ಟು ನಾನು ಇದನ್ನ ಕೇಳ್ಬೇಕಂತ ಕೂತ್ಕೊಂಡೆ ಅಂತಂದ್ರ ಇದು ಯಾರು ಹೇಳಿದ್ದಲ್ಲ, ನಮ್ ಹಿಂದಿನ ಒಂದು ನಿಷ್ಕಾಮ ಪುಣ್ಯದ ಫಲ ಈ ತರ ಕೆಲಸ ಮಾಡಕತ್ತ ಅಂತ ತಿಳ್ಕೊಳ್ಬೇಕು ನಾವು. ಏನಾದ್ರೂ ಇತ್ತು ಕೆಲಸ ಇದ್ರೂ ಕೂಡ ಮನಸ್ಸನ್ನು ಕೇಳೋದು ಬೇಡ, ಬೇರೆ ಏನಾದ್ರೂ ಮಾಡಿದ್ರೆ ಅಂತ ಆ ಮನಸ್ಸು ಎಬ್ಬಿಸ್ಕೊಂಡು ಹೋಯ್ತು ಅಂತಂದ್ರ ಅದು ಪಾಪದ ಫಲ ಅಂತಾನೆ ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು 24 ಗಂಟೆ ಸಂಸಾರ ಎಷ್ಟು ಮಾಡಿದ್ರು ಕೂಡ ನಾವು ಇಷ್ಟೇನೆ ಜನ್ಮ ಜನ್ಮಾಂತರ ಇದನ್ನೇ ಮಾಡ್ಕೊಂತ ಬಂದೀವಿ ನಾವು. ಅದ್ರ ಗುರುವಾಕ್ಯಗಳು ಕಿವಿಗೆ ಬಿದ್ದವ, ನಮ್ಗ ಬಿದ್ದಿಲ್ಲ. ಅದಕ್ಕೆ ಇದು ಒಂದೇ ಸಲಕ್ಕೆ ಹೋಗುವಂಥದ್ದೇನಂದ್ರೆ ಅಲ್ಲ, ಯಾಕಂದ್ರೆ ಬಹಳ ಜನ್ಮಗಳು ಹೋಗ್ಯಾವಲ್ಲ, ಮ್ಯಾಲ ಬಂದು 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 ಬಿದ್ದು ಅದೆಲ್ಲ ತಳಗ್ ಹೋಗ್ಯದ. ಅವೆಲ್ಲ ತೆಗಿಬೇಕಲ್ಲ. ಏನ್ ಯಾವ್ದನ್ ಗಟ್ಟಿಯಾಗಿ ಹಿಡ್ಕೊಂಡು ಎಷ್ಟು ನಾವು ತಿಳ್ಕೊಬೇಕು ಇಷ್ಟೇ, ಹುಟ್ಟಿನಿಂದ ಸಾಯೋವರೆಗೂ. ಏನು ಅಪ್ಪ ಅಮ್ಮ ಇಟ್ರು ಹುಟ್ಟಿದ ತಕ್ಷಣ ಮಗು ಅಂತ ಹೇಳಿದ್ರು, ಶಿಶು ಅಂತ ಹೇಳಿದ್ರು, ಕೂಸು ಅಂತ ಹೇಳಿದ್ರು. ಜಗತ್ತಿನಲ್ಲಿ ಎಲ್ಲಾ ಒಂದು ಮಕ್ಕಳು ಹುಟ್ಟುತ್ತಾ ಹೋದ್ರಕ ಒಂದೇ ವಿಚಾರಗಳು. ಅದು ಕೂಸು ಅಂತಾರ ಅಂದಿರ್ತಾರ, ಮಗು ಅಂತಾರ ಅಂದಿರ್ತಾರ, ಆಮೇಲೆ ಒಂದು ಹೆಸರು ಇಡ್ತಾರ. ಎಷ್ಟು ಗಟ್ಟಿ ಮಾಡ್ಕೊಂಡ್ಬಿಡ್ತೀವಿ, ಸಾಯೋವರೆಗೂ ಮನಗಿದ ಕನಸಿನಲ್ಲಿ ನಿದ್ರೆಯಲ್ಲಿ ಕೂಡ ಹೆಸರು ಕೂಗಿದಾಗ ಓ ಅಂತೀವಿ. ಇದು ನೋಡ್ರಿ ಅಜ್ಞಾನ, ಭ್ರಾಂತಿ ಇದೆ. ಮತ್ತೆ ಇದು ಒಂದೇ ನಮ್ಗೆ ಈಗಿಟ್ಟಂತ ಹೆಸರೇ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿವಿ ಅಂದ್ರೆ ಜನ್ಮ ಜನ್ಮಾಂತರದಲ್ಲಿ ಈ ಶರೀರ ನಾನು ಎಲ್ಲಷ್ಟು ನಾನೇ ಅಂತ ಬಂದ್ಕೊಂಡದ್ದು ಅಷ್ಟು ಬೇಗ ಹೋಗ್ಬಿಡ್ತದ ಅಂತ ಕೇಳಿದ ತಕ್ಷಣನೇ. ಅದಕ್ಕೆ ದಿನ ಬಡಿಬೇಕು, ಜಡಿ ಮಳಿ ಬಡ್ದಂಗ್ ಬಡಿಬೇಕಂತ ಹೇಳ್ತಿದ್ರು ಮಹಾತ್ಮರು. ಅದು ಬಡಿತಾನೆ ಇರ್ಬೇಕು ಈ ಮನಸ್ಸಿಗೆ. ಯಾಕಂತಂದ್ರೆ ಇದು ಬಹಳ ಒಂದು ಬಾಹ್ಯದಲ್ಲಿ ಹೋಗ್ಬಿಟ್ಟದ, ಯಾವ್ದು ಇರದೇ ಇರುವಂತದ್ದು ನಂದು ಅನ್ಕೊಂಡ್ ಕುಂತದಲ್ಲ, ಈ ಭ್ರಾಂತಿ ಹೋಗ್ಬೇಕಾಗಿದ್ರೆ ಬಹಳ ಬಡಿಬೇಕು. ಇದಕ್ಕೆ ಬಡದ್ರನೆ ನಾವ್ ಆ ಮಟ್ಟಕ್ಕೆ ಹೋಗಕ್ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಅದಕ್ಕೆ ನಮ್ಮಲ್ಲಿರುವಂತ ಒಂದು ಈ ಅಜ್ಞಾನವನ್ನು ಕಳ್ಕೊಳ್ಬೇಕಾದ್ರ, ಸದ್ಗುಣಗಳು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರ ನಮ್ಮಲ್ಲಿ ಏನೈತಿ, ನಾನು ಯಾರು ಇದ್ದೀನಿ ನಡುವೆ ತೋರ್ದಂಗ ಆಕತ್ತದ ಅಲ್ಲ. ಹಿಂದೂ ಇದ್ದೆ, ಈಗೂ ಇರ್ತೀನಿ, ಮುಂದೆ ತೋರ್ದಂಗ ಆಕತ್ತ. ಮತ್ತೆ ಅಡಗೋದೇ ಇದು ಶರೀರ. ಯಾವತ್ತು ನಮ್ ಜೊತೆ ಬರಂಗಿಲ್ಲ, ಇದು ನಡುವೆ ಕೈ ಕೊಟ್ಬಿಡ್ತದೆ. ಇದು ಯಾವಾಗ ಕೈ ಕೊಡ್ತದೆ ಹೇಳಕ್ಕಂಗಿಲ್ಲ. ಅಲ್ಲಿಯ ಮಠ ನಾನ್ ತಿಳ್ಕೊಳ್ಬೇಕನ್ನುವಂತಹ ಭಾವ ಏನಾದ್ರೂ ಬಂತು ಅಂದ್ರೆ ಬಹಳ ಧನ್ಯರಾಗ್ಬಿಡ್ತೀವಿ ನಾವೆಲ್ಲ. ಆಗಿದೀವಿ ಇವಾಗ. ಯಾಕಂತಂದ್ರ ಆ ಭಾವದಲ್ಲಿ ಸದ್ಗುರುನಾಥನ ವಾಕ್ಯಗಳು ಕೇಳ್ತಾ, ಅದಕ್ಕೆ ವೇದಾಂತ ಓದುತ್ತಾ, ಸಿದ್ಧಾಂತ ತಿಳಿಯುತ್ತಾ, ಸದ್ಗುರು ವಾಕ್ಯ ಕೇಳುತ್ತಾ ಭಾವ ಇದ್ದಂಗ ಗೆದ್ದು ಹೋಗತ್ತ, ಗೆದ್ದು ಬಿಡೋದು ಧೀರ ಅಂತ. ಒಟ್ಟು ಸಾವನ್ನ ಗೆಲ್ಲುವಂಥವ, ಇಂದ್ರಿಯಗಳನ್ನ ಜಯಿಸುವಂತವನಿಗೆ ಧೀರ ಅಂತ ಹೇಳ್ತಾರ ಇಲ್ಲಿ. ಅದಕ್ಕೆ ಈ ವಿಚಾರದಲ್ಲಿ ನಾವು ನಿನ್ನೆ 2ನೇ ನುಡಿ ನೋಡಿದ್ವಿ, 3ನೇ ನುಡಿ ನೋಡೋಣ. 3 ಅವಸ್ಥೆಗಳಲ್ಲಿ ನೀನೇ ಇದೆ ಅಂತ ಹೇಳಿದ್ರು. ಆದ್ರ ದೇಹಕ್ಕೆ ಏನದವ 3 ಅವಸ್ಥೆಗಳು ಬರ್ತಾವ. ಹೆಂಗ? ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು. ಅದ್ರ ಬಗ್ಗೆ ಈಗ ನಾವು 3ನೇ ನುಡಿಯಲ್ಲಿ ತಿಳಿಯೋಣ. ತಿಳಿಯಲು ಈ ಪರಿ ಬಾಲ್ಯ ಯೌವನ ವಾರ್ಧಿಕಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು, ತಳೆದು ನೀನೇಕ ರೂಪನು ಬಿಡದಂತವರೊಳಗ ಅನುಸಂಧಾತೃಬಹುದರಿಂದ ಅಂತ ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಇವು ಯಾವ ನಾವು ಗುರುಮುಖ ಅಂತ ಕೇಳೋವರೆಗೂ ಇವು ಯಾವ ಅರ್ಥ ಆಗಲ್ಲ. ನೀವು ಬೆಳಗ್ಗೆದ ಸಂಜಿತನ ಪೂಜೆ ಮಾಡ್ರಿ, ಯಾಕಂದ್ರೆ ನಾವು ಮಾಡಿಲ್ಲ ಅಂತಲ್ಲ, ನಾವು ಮಾಡಿದವ್ರೆ.
ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಪೂಜೆ ಮಾಡದೆ ಆ ಪೂಜೆ ಈ ಪೂಜೆ, ಆದ್ರೆ ಕೊನೆಗೆ ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿಬಿಡೋದು. ಎಷ್ಟು ಪೂಜೆ ಮಾಡಿದ್ರೆ ಇಟ್ಟೆ ಐತಲ್ಪ ಅನಿಸ್ಬಿಡೋದು, ಗೊತ್ತಾಗ್ತಿರ್ಲಿಲ್ಲಲ್ಲ. ಏನಿಲ್ಲ ಒಳಗ ಇಷ್ಟೇ, ಎಷ್ಟನ ಮಾಡ್ರಿ, ನೀವು ಬೆಳತನ ಕೂತ್ಕೊಂಡು ಮಾಡ್ರಿ. ಇವೆಲ್ಲ ನಮ್ಗೆ ಗೊತ್ತಾಗ್ಬೇಕಾದ್ರೆ ಗುರು ಮುಖಾಂತರನೇ ಗೊತ್ತಾಗುವಂಥದ್ದು. ಗುರುವಿನ ಹತ್ರ ಬರದೇ ಇದ್ರೆ ಅದೇ ಗುರುವಿನ ಹತ್ರ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಕೂಡ ನಾವು ಅಲ್ಲಿ ಹೋಗಿ ಕೇಳ್ಬೇಕನ್ನುವಂತ ಭಾವ ಬರ್ಬೇಕು, ಪ್ರಯತ್ನ ಬೇಕು. ಇಲ್ರಿ ತಾನಾಗಿ ಬಹಳಷ್ಟು ಜನ ಹೇಳ್ತಾರ, ಏನ್ ಹೇಳ್ತಾರೆ, ಇಲ್ರಿ ಆ ಮನಸ್ಸು ಬರ್ಬೇಕ್ರಿ, ನಮ್ಗೆ ಅವರೇ ಕರ್ಸ್ಕೋಬೇಕ್ರಿ, ಆ ಮನಸ್ಸು ಅವರೇ ಕೊಡ್ಬೇಕ್ರಿ ಅಂತಾರ. ಗುರುಗಳೇ ಕೊಡ್ಬೇಕ್ರಿ. ಆದ್ರೆ ಸಂಸಾರಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ, ಆದ್ರೆ ಇಂಥದಕ್ಕೆಲ್ಲ ಮಾತ್ರ ಇಲ್ರಿ, ಅದು ತಾನಾಗಿ ಬರ್ಬೇಕ್ರಿ, ಗುರುಗಳೇ ಕರ್ಸ್ಕೊಳ್ಬೇಕ್ರಿ, ಅವರೇ ಹೇಳ್ಬೇಕ್ರಿ, ಅದು ಮನಸ್ಸು ಬರ್ಬೇಕ್ರಿ ಅಂತ ಅನ್ಕೊಂಡು ನಾವು ಹಾಕೊಂಡು ಕೂಡ್ತೀವಿ. ಹಂಗಲ್ಲ. ಮಹಾತ್ಮರು ಹೇಳುವಂತದ್ದೇನಂದ್ರ ಸಂಸಾರ ಪ್ರಾರಬ್ಧ ಅಧೀನದ, ಆದ್ರ ಪರಮಾರ್ಥ ಪ್ರಯತ್ನದ ಅಧೀನದ. ಪ್ರಯತ್ನ ಮಾಡಿ ನೀವು ಹೋಗ್ಬೇಕು. ನಿನಗೆ ಐತಿಲ್ಲ ವಿವೇಕ, ಐತಿಲ್ಲ ಮನುಷ್ಯ ಇದಿಲ್ಲ, ನಿನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದಂತ ಗೊತ್ತದಿಲ್ಲ ನಿನಗ. ಅದಕ್ಕೆ ನಮ್ಮ ಭಾವದಲ್ಲಿ ಅದು ಒಂದ್ ಸ್ವಲ್ಪ ಮೊಳಕೆ ಬಂತು ಅಂದಾಗ ಏನು ಸದ್ಭಾವ, ಈ ಸದ್ವಿಚಾರ, ಸತ್ಯ ಯಾವುದು ಮಿಥ್ಯೆ ಯಾವುದು ಸ್ವಲ್ಪ ಅದು ಎತ್ತಂದಾಗ ನಾವು ಸ್ವಲ್ಪ ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ನಾವು ಬೆಳ್ಸಕ್ ನೋಡ್ಬೇಕು. ಹಂಗಾಗಿ ನಾವೆಷ್ಟೇ ನಿಷ್ಕಾಮ ಭಾವದಿಂದ ಈ ಕರ್ಮಗಳನ್ನ, ಈ ಪೂಜೆ ಪುರಸ್ಕಾರಗಳನ್ನ ಇವೆಲ್ಲ ಮಾಡ್ತೀವಿ, ಅದ್ರ ಫಲನೇ ನಾವು ಜ್ಞಾನಕ್ಕೆ ಬಂದು ಕುಂದಿರ್ತದ. ಅದು ಗುರುವಿನ ಮುಂದೆ ಬಂದು ಕುಂದಿರ್ತದ, ಬಿಡಂಗಿಲ್ಲ, ಅದು ಕೇಳಕ್ ಹಚ್ತದೆ. ಯಾಕಂದ್ರೆ ನಾವು ಫಲಾಪೇಕ್ಷೆ ಇಲ್ದೇನೆ ಮಾಡುವಂತ ಭಕ್ತಿ ಗುರುವಿನ ಹತ್ರ ತಂದು ಕುಂದಿರ್ತದ ಆ ಭಾವ. ಹಂಗಾಗಿ ಇಲ್ಲಿ ಇವೆಲ್ಲ ನಮ್ಗ ಗೊತ್ತಾಗ್ಬೇಕಾಗಿತ್ತಂತಂದ್ರ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ, ವಿಶ್ವ, ತೈಜಸ್ಸು, ಪ್ರಾಜ್ಞೆ ಆಗುವಂಥದ್ದು 3 ಶರೀರಗಳನ್ನ ನಾವೇ ಅನುಭವಿಸ್ತಾ ಇದ್ದೇವೆ. ಮತ್ತ ಈ ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥದ್ದು, ಇವೆಲ್ಲ ನಮ್ಗ ವಿಷಯಾದಿಗಳ ದೋಷ ದರ್ಶನ ನಮ್ಗೆ ಆಗ್ಬೇಕಾಗಿತ್ತಂದ್ರೆ ಯಾರ ಅಪ್ಪ ಅಮ್ಮ ಹೇಳಂಗಿಲ್ಲ, ಇನ್ನೂ ಅವ್ರಿಗೆ ತಳ್ಳುತ್ತಾರ, ಇದನ್ನ ಮಾಡ ಅದನ್ನ ಮಾಡ, ಅದನ್ನ ತಗೋ ಇದನ್ನ ತಗೋ, ಕಟ್ಟಿ ಬಿಡ್ತಾರ ಸರಿಯಾಗಿ ಬಿಚ್ಚೋಕ್ ಬರ್ಲಾರ್ದಂಗ ಸಾಯೋವರಿಗೂ. ಏನ್ ಮಾಡ ಬಂದಕ್ಕ ತಗೊಂಡು ಹೋಗ್ಬಿಡ್ತಾರ, ಕಟ್ಟಿ ಬಿಡ್ತಾರೆ ಹೇಳಲಿಕ್ ಬರ್ಲಾರ್ದಂಗ. ಆದ್ರ ಇದರಿಂದ ನಾವು ಇಂಥ ಬಂಧನಕ್ಕೆ ಒಳಗಾಗಿದ್ದೀವಿ, ಇದರಿಂದ ನಾವು ಬಿಡಿಸ್ಕೊಳ್ಬೇಕು, ಇದರಿಂದ ಬಿಡಿಸ್ಕೊಂಡಾಗ ನಮ್ಗೆ ಆನಂದ ಐತೆ ಅನ್ನುವಂಥದ್ದು ಇವೆಲ್ಲ ವಿಚಾರಗಳು ಸದ್ಗುರು ಮುಖಾಂತರನೇ ಗೊತ್ತಾಗುವಂಥದ್ದು. ಎಲ್ಲೂ ಗೊತ್ತಾಗಲ್ಲ, ಹೊರಗಡೆ ಎಲ್ಲೂ ಗೊತ್ತಾಗಂಗಿಲ್ಲ. ಬಂಧು ಹೇಳ್ತಾರ, ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನ ಕಳಿಯಲ್ಲರಿಯರು, ಗುರುವಿಂದ ಬಂಧುಗಳು ಉಂಟೆ ಸಲುವಾಗಿ ಅಂತ ಹೇಳ್ತಾರೆ. ಬಹಳ ಅದ್ಭುತ, ಬಹಳ ಅದ್ಭುತ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಈ ಬಾಲ್ಯ, ಯೌವನ ಮತ್ತೆ ಮುಪ್ಪು ಅನ್ನುವಂಥದ್ದು, ಇವುಗಳಲ್ಲಿ ಕೂಡ 3 ಅವಸ್ಥೆಗಳಲ್ಲಿ ನೀನೇ ಇದೆ. ಇದು ನಿನ್ ಶರೀರಕ್ಕೆ ಬರ್ತದೆ ಇಲ್ಲ, ಇವೆಲ್ಲ ಬಾಲ್ಯ ಐತಿಲ್ಲ, ಯೌವನ ಐತಿಲ್ಲ. ಯಾಕಂದ್ರ ಈ ವೇದಾಂತದ್ದು ಹೆಂಗ ಐತಿ ಅಂತಂದ್ರ ಶಾಸ್ತ್ರ ನಿಮ್ಮ ಅನುಭವಕ್ಕೆ ಬರದೇ ಇದ್ರು ಒಪ್ಪೋದ್ ಬೇಡ, ಬಿಟ್ಬಿಡ್ರಂತಾರ. ಪ್ರತಿ ಒಂದೊಂದೊಂದು ವಿಚಾರಗಳು ನಮ್ಮ ಅನುಭವಕ್ಕೆ ಬರುವಂತ ವಿಚಾರಗಳು. ಇದನ್ನ ಪುರಾಣದಾಗ ನಾವು ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಮನೆ ಕಟ್ಟಿದ್ರು, ಹಂಗ್ ಕಟ್ಟಿದ್ರು, ಹಿಂಗ್ ಹಾರಿದ್ರು, ಹಂಗ ಹಾರಿದ್ರು, ಅವು ನಂಬಬಹುದು ಬಿಡ್ಬೋದು, ಅವ್ರವ್ರಿಗೆ ಬಿಟ್ಟದ್ದು. ಆದ್ರೆ ಇದು ವೇದಾಂತದ ಹಂಗಲ್ಲ, ನಮ್ಮ ಒಳಗಡೆನೆ ನಮ್ಗ ಅನುಭವಕ್ಕೆ ಬರುವಂತ ವಿಚಾರಗಳೇ ಇವು. ಅಸ್ಥಿತೆ, ಜಯತೆ, ಯಾಕಂದ್ರೆ ಷಡ್ಭಾವಕ್ಕೆ ವಿಕಾರಕ್ಕೆ ಒಳಗಾಗುವಂತ ಈ ಶರೀರ ಆಗ್ತದಿಲ್ಲ, ಆಗ್ತದ. ಆಮೇಲೆ ಬಾಲ್ಯ, ಯೌವನ, ಮುಪ್ಪು ಆಗ್ತದಿಲ್ಲ ನಮಗೆ. ಅದಕ್ಕೆ ನಿಜಗೊಂಡ್ರೆ ಎಷ್ಟು ಚಂದ ಹೇಳ್ತಾರ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಿಕೆಯಾಗಿ ಬಳಿಕಿ ಕ್ರಮದೊಳು ತಾಳಲಾರೆನು ತನುವನ್ನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪೆ ಭೀತಿಯಳು ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳ್ತಾರೆ. ನಿದ್ರೆನೆ ಬರ್ತಾ ಇಲ್ಲಪ್ಪ ನನಗ. ಏನ್ ಕಡಿಮೆ ಇತ್ತು ಹೇಳ್ರಿ ಅವ್ರಿಗೆ, ನಿಜಗೊಂಡ್ರಿಗೆ ಏನು ಕಡಿಮೆ ಇರ್ಲಿಲ್ಲ. ಆದ್ರೆ ನಿದ್ದೆ ಬಾರದು ಪರಿಭವ, ಈ ಜನನ ಮರಣ ಅನ್ನುವಂತ ದುಃಖವನ್ನ ಕೇಳಿದಾಗ ನಿದ್ರೆನೆ ಬರ್ತಾ ಇಲ್ಲಪ್ಪ, ಯಾವಾಗ ಇದನ್ನ ತಿಳ್ಕೊಳ್ಳಂದಿ, ಯಾವಾಗ ಇದನ್ನ ಮಾಡಂದಿ ಅನ್ನುವಂತ ಭಾವ ನನಗ್ ಬರ್ತದ. ಅದಕ್ಕ ಈ ರಾಜ್ಯ ಭಾರ ಆಗಿರ್ಬೋದು, ಈ ಐಶ್ವರ್ಯ ಆಗಿರ್ಬೋದು, ಎಲ್ಲ ನನಗಿದು ದಾರಿಗೆ ಅಡ್ಡ ಮಾಡ್ಬಿಡ್ತಾವ ಇವು. ನನ್ನ ಆನಂದಕ್ಕ ಇವೇನು ಪ್ರತಿಬಂಧಕ ಮಾಡ್ತಾವ ಇವು.
ಇವ್ರ ಮೇಲೆ ನನ್ನ ಭಾವ ಹೋಯ್ತು ಅಂತಂದಾಗ ನನಗೆ ಈ ಕಡೆ ದಾರಿ ಬಂದಾಗ್ಬಿಡ್ತು. ಈಗ ಇಷ್ಟೇ ನೋಡ್ರಿ, ನಾವ್ ಎಷ್ಟು ಸಂಸಾರಕ್ಕೆ ನಾವು ಬಹಳಷ್ಟು ಮೋಹ ಮಾಡಿ ಆಸ್ತಿ ಅಂತಸ್ತು ಸಂಪತ್ತು ವಿಷಯಾದಿಗಳಿಗೆ ನಾವೇನ್ ಭಾವ ಆಗ್ತೀವಿ, ಈ ಕಡೆ ಆನಂದದ ಭಾಗ ಪೂರ್ತಿ ಬಂದಾಗ್ಬಿಡ್ತದ, ಮುಚ್ಚಿ ಬಿಡ್ತದ. ನಿಜಗುಂಡ್ರೆ ಎಲ್ಲ ಹೋದಾಗ ಒಂದು ತನ್ನ ಮಗುವನ್ನ ತನ್ನ ಮಗನನ್ನ ಹಿಂಗ್ ಆರಿಸ್ಬೇಕಾದಾಗ ನೆನಪರದ, ಓಹೋ ಮೋಹ ಎಂತ ಕೆಲಸ ಮಾಡ್ತದ ಅನ್ನುವಂಥ ಆ ಭಾವ ಬಂದ ತಕ್ಷಣ ಇಳಿಸ್ಬಿಟ್ಟು ರೂಮಿಗೆ ಹೋಗ್ಬಿಡೋರು ಅಂತ. ಅದ್ರ ನಾವ್ ಎಷ್ಟು ಬೆರ್ತ್ ಬಿಟ್ಟಿದೀವಿ ಮೋಹದಲ್ಲಿ. ಹಂಗಾಗಿ ಅವೆಲ್ಲ ಇವೆಲ್ಲ ನನ್ನ ಒಂದು ಇದಕ್ಕಾಗಿ ಅಡ್ಡು ಬರ್ತಾವಂತೆ. ಅವ್ರ ರಾಜ್ಯವನ್ನೇ ತೋರಿಸ್ರು, ಬಿಟ್ಟು ಅವರು ಇದನ್ನೇ ಪಡ್ಕೊಳ್ಬೇಕು, ಈ ಜ್ಞಾನವನ್ನ ಬ್ರಹ್ಮ ಜ್ಞಾನವನ್ನೇ ಪಡ್ಕೊಳ್ಬೇಕನ್ನುವಂತ ಭಾವದಲ್ಲಿ ಅವರು ಇದನ್ನ ಪಡ್ಕೊಂಡ್ರು. ಹಂಗಾಗಿ ಅವರೇ ಹೇಳಿದ್ರು, ಈಗ ನಾನ್ ಹೆಂಗ್ ಮನಿ ಬಿಟ್ಟಿದ್ದೀನಿ ಮತ್ ನೀವೇನ್ ಬಿಡಂಗಿಲ್ಲ ಅಂತ ಹೇಳ್ತಾರ ಅವ್ರು. ಮತ್ತೆ ಯಾಕ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗೆ ಇನಿತು ತತ್ವಜ್ಞಾನ ಸಂಜನಿಸಲ್ ಅಂತ ಹೇಳ್ತಾರೆ. ಆಗ ಅವೆಲ್ಲವನ್ನು ಕೆಡಿಪುದು ಅದರಿಂದ ಅಂತ ಕೂಡ ಹೇಳಿದಾರ ಅವ್ರು. ಅಂದ್ರ ಮನೆ ಬಿಟ್ಟು ಹೋಗುವಂಗ ಇಲ್ಲ, ನಮ್ಗಿದ್ದಲ್ಲೇ ಜ್ಞಾನವನ್ನು ಸಿಕ್ಕಿತಂದ್ರೆ ಎಲ್ಲಾದ್ರೂ ಎನ್ಕುಂತ ಕಿವಿ ಒಂದಿದ್ ಚಂದಿದ್ರೆ ಸಾಕು ಕೇಳಾಕ, ಎಲ್ಲಾದ್ರೂ ಮಾಡ್ಕೋಬಹುದು. ಸಂಸಾರದಾಗ ಇದ್ದಾಗ ಮಾಡ್ಕೊಳಕ್ ಬರಂಗಿಲ್ರಿ ಅನ್ನಂಗಿಲ್ಲ, ಎಲ್ಲೋ ಹೋಗಿ ಮಾಡ್ಕೊಳ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ನಾವೆಲ್ಲಿ ನಮ್ಮ ಒಂದು ಪುಣ್ಯದ ಫಲ ಎಲ್ಲೋ ವಾಕ್ಯಗಳು ನಮ್ ಕಿವಿ ಬೀಳ್ತಾ ಇದ್ದಾವಂದ್ರೆ ಕೇಳಿ ಧನ್ಯರಾದ. ಈ ಶರೀರಕ್ಕೆ ಸಂಬಂಧ ಇಲ್ಲಲ್ಲ ಅದ, ಎಲ್ಲಿದ್ರೇನು. ಹಂಗಾಗಿ ಇಲ್ಲಿ ಕೂಡ ಅವರು ಆ ರೀತಿ ಹೋದ್ರು. ಈ ಯಾವ ರೀತಿ ಅಂತಂದ್ರೆ, ಈಗ ಬಾಲ್ಯ ಯೌವನ ಮುಪ್ಪು ಅನ್ನುವಂತ 3 ಅವಸ್ಥೆಗಳಲ್ಲಿ ಕೂಡ ಇಲ್ಲಿ ಏನ್ ಹೇಳ್ತಾರ, ನೀನೇ ಇದೆ ಸದ್ರೂಪ ಹೇಳ್ತಾರೆ, ಎಲ್ಲದ್ರಾಗ ನೀನೇ ಇದೆ. ಅದಕ್ಕ 12 ವರ್ಷಗಳ ಈ ಬಾಲ್ಯ ಹೆಂಗಿರ್ತಂದ್ರ 12 ವರ್ಷಗಳ ತನಕ ಈ ಬಾಲ್ಯ ಇರುವಂಥದ್ದು. ಇಲ್ಲಿ ಏನಾದ್ರು ವಿವೇಕ ವೈರಾಗ್ಯ ಅಲ್ಲಿ ಏನಾರ ಬರ್ತಾವೇನಂದ್ರೆ ಇಲ್ಲ. ಅಲ್ಲೇ ಬರೀ ಆ ಒಂದು ಬಾಲ್ಯ ಅವಸ್ಥೆ ಹೆಂಗಾಗ್ತದಂದ್ರೆ ಬರೀ ಮಕ್ಳ ಜೊತೆ ಆಟ ಆಡೋದು, ಮಾಡೋದು, ಹಿಂಗ ಓಡಾಡೋದು, ಆಟಗಳಲ್ಲಿ ಹೆಚ್ಚು ಕಾಲ ಕಳೆದ್ ಬಿಡಂಗಾಗ್ತದೆ. ಇಲ್ಲಿ ಕೂಡ ಬಹಳಷ್ಟು ಈ ಬಾಲ್ಯ ಅವಸ್ಥೆ ಕೂಡ ಹೆಂಗಾಗ್ತದ ಅಂತಂದ್ರ ಅಲ್ಲಿ ಏನು ಗೊತ್ತಾಗಂಗಿಲ್ಲ, ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಆ ಒಂದು ಬುದ್ಧಿ ಅಷ್ಟು ಇದಿರಂಗಿಲ್ಲ. ಆ ಟೈಮ್ಲಿ ಬರೀ ಮಕ್ಳ ಜೊತೆ ಆಟ ಆಡ್ಕೊಂಡ್ ಮಾಡ್ಕೊಂಡು ಉಣ್ಕೊಂಡ್ ತಿನ್ಕೊಂತ ದೊಡ್ಡವಾಗ್ಬಿಡ್ತಾವ. ಆಮೇಲೆ ಮತ್ತೆ ಮುಂದ ಯಾವ ರೀತಿ ಅಂತಂದ್ರ 40 ವರ್ಷಗಳ ಪರ್ಯಂತ ಯೌವನಾವಸ್ಥೆ ಇರ್ತದ. ಅಲ್ಲಿ ಅಂತೂ ಗೊತ್ತೇ ಅದು, ಯೌವನಾವಸ್ಥೆಯಲ್ಲಿ ಏನೇನ್ ನಡೀತಾವ ಅಲ್ಲಿ ಬಹಳ ಹುಷಾರಾಗಿರ್ಬೇಕಾಗ್ತದ. ನಾನಾ ರೀತಿಯಿಂದ ಆಗ್ಬಾರ್ದು ಘಟನೆಗಳು ಆಗ್ತಾವ. ಪಾಪಕ್ಕ ಹೇಳಿ ಮಾಡಿಸಿದಂತ ಸಮಯ ಯಾವ್ದಂದ್ರೆ ಯೌವನಾವಸ್ಥೆ. ಗೊತ್ತಾಗ್ಲದ ಎಲ್ಲ ನಡೆದ್ ಬಿಡ್ತಾವ. ಆಮೇಲೆ ಅಲ್ಲಿ ಕೂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಹೇಳ್ಬಿಟ್ಟು ದುಡ್ಡನ್ನ ಯಾಕಂದ್ರೆ ಮಾಡ್ಕೊಳ್ಳುವಂಥದ್ದು, ಸಂಪತ್ತನ್ನ ಗಳಿಸುವಂತ ಸಮಯ ಇರ್ತದಲ್ಲಿ. ಹೆಂಡತಿ ಮಕ್ಕಳಿಗೆ ನೋಡ್ಬೇಕಲ್ಲ, ಈ ಭಾವಕ್ಕೆ ಆ ಮನಸ್ಸು ಬಿಡ್ತದಲ್ಲಿ. ಯಾಕಂತಂದ್ರ ಅಲ್ಲಿ ವ್ಯವಹಾರಗಳಲ್ಲಿ ತೊಡಗಿ ಬಿಡ್ತದ. ಇಲ್ಲಿ ನಮ್ಮ ಟೈಮ್ಗಳು ವೇಸ್ಟ್. ಯಾಕಂತಂದ್ರ ಬಾಲ್ಯದಲ್ಲಿ ಆ ಮನಸ್ಸು ಹಂಗ ಹೋಗ್ಬಿಡ್ತದ. ಯೌವನದಲ್ಲಿ ನಾವು ನೋಡ್ತೀವಿ, ಈಗ ನೌಕರಿಗೆ ಸೇರಿದ್ಮೇಲೆ 60 ವರ್ಷ ತನಕ ದುಡಿತೀವಿ. ಯಾಕೆ ದುಡಿತೀವಿ? ಎಷ್ಟೋ ಜನ ನಾವು ಕೆಲಸ ಐತೆ ಅಂತೇನೆ ನಾವ್ ಇದು ಪರಮಾರ್ಥ ಮಾಡಕ್ ಆಗಂಗಿಲ್ಲ ನಮಗ. ಅದ ಇಲ್ರಿ, ನಮ್ಮ ಆಫೀಸ್ ಕೆಲಸ ರೀ, ಆ ಕೆಲಸ ರೀ, ಈ ಕೆಲಸ ರೀ, ನಮ್ಗೆ ಬಿಸಿನೆಸ್ ಕೆಲಸ ರೀ, ಅಲ್ಲಿ ಹೋಗ್ಬೇಕ್ರಿ, ಇಲ್ಲಿ ಹೋಗ್ಬೇಕ್ರಿ ಅಂತ ಈ ಒಂದು ಹೋಗ್ಬಾರ್ದೇನ್ ಮಾಡ್ಬಾರ್ದೇನ ಅಂತ ಅಲ್ಲ, ಹೋಗ್ಬೇಕು, ಮತ್ ಮಾಡಬೇಕಾಗ್ತದ. ಆ ಟೈಮಲ್ಲಿ ಯೌವನ ಒಂದು ಸಂದರ್ಭದಲ್ಲಿ 60 ವರ್ಷ ಅಲ್ಲಿಯ ಮಠ ಈ ಒಂದು ಕೆಲಸಗಳ ಉದ್ಯೋಗಗಳನ್ನ ಮಾಡ್ತಾ ದುಡ್ಡು ಸಂಪಾದನೆ ಮಾಡುವಂಥದ್ದು, ಸಂಪತ್ತನ್ನ ಪಡ್ಕೊಳ್ಳುವಂಥದ್ದು, ಇದೆಲ್ಲದರಲ್ಲಿ ಭಾವ ಹೋಗ್ಬಿಡ್ತದೆ. ಯಾವುದೇ ಒಂದು ಪಡ್ಕೊಳ್ಬೇಕಂತ ಅನ್ನುವಂಥ ಭಾವ ಬರಂಗಿಲ್ಲ ಅಲ್ಲಿ ಕೂಡ. ಯಾಕಂತಂದ್ರ ಇಲ್ಲಿ ಏನಾಗ್ತದ, ಮತ್ತೆ ಅಷ್ಟೇ ನಿಂದಿರ್ತದೆ ಅನ್ನೋದ್ರ ಅಲ್ಲಿ ನಿಲ್ಲಂಗಿಲ್ಲ. ಮತ್ತೇನಾಗ್ತದ, ಅವಾಗ ಇಂದ್ರಿಯಗಳಿಗೆ ಅವಾಗ ಹೇಳಾಕತ್ತಿ ನೋಡ್ರಿ, ಎಕ್ಸಾಮ್ ಬರಿಬೇಕಾದಾಗ
1 ಗಂಟೆ 2 ಗಂಟೆ 3 ಗಂಟೆ ಪರೀಕ್ಷೆ ಇರ್ತದ. 1 ಗಂಟೆ ಬೆಲ್ ಬಾರಿಸ್ತಾರ. ನಾವ್ ಅವಾಗ ಸ್ವಲ್ಪ ಜಾಗ್ರ ಆಗ್ತೀವಿ. ಯಾಕಂದ್ರೆ ಫಸ್ಟ್ ತನ ನಾವ್ ಏನ್ ಮಾಡಿರ್ತೀವಿ, ಕ್ವಶನ್ ಪೇಪರೇ ನೋಡ್ತಿರ್ತೀವಿ, ಸ್ವಲ್ಪ ನೋಡ್ತಿರ್ತೀವಿ. ನಮ್ಗ್ ತಲಿ ಬಿಡ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಕಡೆ ಈ ಕಡೆ ಆ ಸರ್ ಎಲ್ಲೋದ್ರು, ಈ ಸರ್ ಎಲ್ಲೋದ್ರು, ಈ ಹುಡುಗರು ಏನ್ ಮಾಡಾಕತ್ತಾವ, ಆ ಹುಡುಗ ಏನ್ ಹುಡುಗಿ ಏನ್ ಮಾಡಾಕತ್ತಂತ ಹಿಂಗೆಲ್ಲ ನೋಡ್ತಿರ್ತೀವಿ. 1 ಗಂಟೆ ಅಲ್ಲ ಹೋಯ್ತು. ಹೋದಾಗ ಆಮೇಲೆ 2ನೇ ಗಂಟೆ ಬೆಲ್ಲ ಹಿಂಗ್ ಬಾರಿಸಿದಾಗ ಅಯ್ಯೋ ಶಿವ ಇನ್ನೂ 1 ಗಂಟೆ ಉಳಿತಲ್ಲ ಅಂತ ಭಯ ಮಾಡ್ಕೊತಿರ್ತೀವಿ. ಕೆಲವು ಸಲ ಬರೀತಾರ, ಅಲ್ಲಿ ತನೂ ಏನ್ ಅವ್ರಿಗೆ ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಕೂತ್ಕೊಂಡ್ಬಿಡ್ತಾರ. 3ನೇ ಗಂಟೆ ಹೊಡೆದಾಗ ಮುಗದ ಹೋಯ್ತು ಟೈಮು. ಅಲ್ಲಿ ಬಹಳಷ್ಟು ಅವಸರ ಆಗಿಬಿಡ್ತದ. 3 ಗಂಟೆ ಅಲ್ಲಿ ಹೊಡೆದಾಗ ಪೇಪರ್ ಕಸ್ಕೊಂಡು ಹೋಗ್ಬಿಡ್ತಾರ, ಮುಗಿದೋಯ್ತು ಟೈಮ್. ಇಲ್ಲಿ ಕೂಡ ಹಂಗೇನೆ 60 ವರ್ಷ ಆಯ್ತು, ಅಲ್ಲಿಂದ ಮುಪ್ಪು ಬಂದು ಬಿಡ್ತು. ಮುಪ್ಪಿನಾಗ ಏನಾಯ್ತು ಅಂತಂದಾಗ ಈ ಶರೀರದಲ್ಲೆಲ್ಲ ಅವಯವಗಳು ನೋಡಿ 2 ಗಂಟೆ ಟೈಮ್ ಬಹಳ ಚಂದ ಕೊಟ್ಟಿತ್ತು. ಆದ್ರೆ ಆ ಕಡೆ ಈ ಕಡೆ ತಿರುಗಿ ಆ ಕಡೆ ಈ ಕಡೆ ಮನಸ್ಸು ಬಿಟ್ಕೊಂಡು ಅದನ್ನ ವಿಚಾರ ಮಾಡ್ಲಾರ್ದು ಏನೇನೋ ಮಾಡಿ 2 ಟೈಮ್ ಹಂಗ ಕಳ್ಕೊಂಡ್ ಬಿಟ್ಟಾಗ ಏನಾಯ್ತು, ವ್ಯರ್ಥವಾಗಿ ಹೋಗ್ಬಿಟ್ಟು ಅಲ್ಲಿ ಯಾವುದು ಬರೆಯಕ್ಕೆ ಆಗ್ಲಿಲ್ಲ ಅಲ್ಲಿ. ಹಂಗಾಗಿ ಇಲ್ಲಿ ಕೂಡ ಟೈಮ್ ಇತ್ತು, ಯೌವನ ಸಂದರ್ಭದಲ್ಲಿ ಟೈಮ್ ಇತ್ತು. ಅದಕ್ಕೆ ನಿಜಗೊಂಡ್ರ ಜಾಣನ್ನು ಲೌಕಿಕ ಪರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸ್ತೀನಿ ಅಂತ. ಜಾಣನಾದತ್ತೆ ಎರಡನ್ನು ಮಾಡ್ಬಿಡ್ತಾನ. ಆದ್ರ ಗೊತ್ತಿರದೆ ಹೆಂಗಾಗಕತ್ತದ ಇಲ್ಲಿ ಅಂತಂದ್ರ ಯೌವನ ಸಂದರ್ಭದಲ್ಲಿ ಕೂಡ ಹಂಗಾಗಿ ಆ ಸಂಪತ್ತಿಗಾಗಿ ಅಲ್ಲಿ ವ್ಯರ್ಥ ಮಾಡ್ಕೊಂಡು ನಂತರ ಮುಪ್ಪಿನ ಅವಸ್ಥೆಗೆ ಬರುವಂಥದ್ದು. ಮುಪ್ಪಿನ ಅವಸ್ಥೆಯಲ್ಲಿ ಇಂದ್ರಿಯಗಳು ಏನಾಗ್ತಾವ, ಒಂದು 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 ಏನಾಗ್ತಾವ, ಕ್ಷೀಣಾಗ್ತಾ ಬರ್ತಾವ. ಅವಾಗ ಗೊತ್ತಾಗಕ್ ಶುರು ಆಗ್ತದೆ. ನಮ್ ಕಣ್ಣು ಕಾಣದೇ ಇರುವಂತದ್ದಾಗಿರ್ಬೋದು, ಸ್ವಲ್ಪ ಕಿವಿ ಒಂದ್ ಸ್ವಲ್ಪ ಕೇಳದೇ ಇರುವಂತದ್ದಾಗಿರ್ಬೋದು. ಯಾಕಂದ್ರ ಇದಕ್ಕೆ ಶ್ರವಣಕ್ ಮಾತ್ರ ಕಿವಿ ಬಹಳ ಚಂದ ಇರ್ಬೇಕಾಗ್ತದೆ. ಶ್ರವಣಕ್ಕ ಕಣ್ಣು ಹೋದ್ರೂ ಪರವಾಗಿಲ್ಲ. ಶರೀರಗಳು ಯಾಕಂತಂದ್ರ ಶರೀರ ಹೆಂಗಾದ್ರೂ ಪರವಾಗಿಲ್ಲ, ಕಿವಿ ಮಾತ್ರ ಬಹಳ ಚಂದ ಕೇಳ್ಬೇಕಾಗ್ತದೆ. ಇದಕ್ಕೆ ಕೇಳಿದಾಗೆ ಅಲ್ಲಿ ನಮ್ಗ ಪಕ್ಕ ಶ್ರವಣ ಆದಾಗ ತಾನೇ ಮನನ ಮಾಡಕ್ ಸಾಧ್ಯ ಆಗ್ತದೆ. ಶ್ರವಣನೇ ಆಗ್ಲಿಲ್ಲ ಅಂದ್ರೆ ಮನನ ಹೆಂಗ್ ಮಾಡಕ್ ಆಗ್ತದ. ಹಂಗಾಗಿ ಮತ್ತೆ ಇಲ್ಲಿ ಕೆಲವೊಂದೊಂದು ಏನಂದ್ರ ಸೂಚನೆ ಕೂಡ ಹೇಳ್ತಾರ. ಈಗ ನಮ್ಗ 2 ಗಂಟೆ ಟೈಮ್ ಎಕ್ಸಾಮ್ ಬರಿಬೇಕಾದಾಗ 2 ಗಂಟೆ ಟೈಮ್ ಹೋಯ್ತು ಅಂತಂದಾಗ ಅಲ್ಲಿ ಹೇಳ್ತಾರ, ನೋಡ್ರಿ ಇನ್ನು 1 ಗಂಟೆ ಟೈಮ್ ಐತೆ, 10 ನಿಮಿಷ ಮುಗೀತು, ಇನ್ನ ಒಂದ್ 20 ನಿಮಿಷ ಟೈಮ್ ಐತೆ ಅಂತ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಹೋಗ್ತಾರ. ಅವಾಗ ಇಲ್ಲಿ ಕೂಡ ನೋಡ್ರಿ ನಮ್ಗ್ ಗೊತ್ತಾಗ್ಬಿಡ್ತದ ತಲೆ ಕೂದಲು ಬೆಳಗಾಗುವಂಥದ್ದು. ಈಗ ಮೊದ್ಲೇ ಈ ಸಣ್ಣವರಿಗೆ ಬೆಳಗಾಗ್ತಾವ ಬಿಡ್ರಿ, ಅದೇನ್ ಲೆಕ್ಕಿಲ್ಲ. ನಮಗ್ ಅವಯವಗಳೆಲ್ಲ ಒಂದೊಂದೊಂದೊಂದು ನಮ್ಗ್ ಗೊತ್ತಾಗಕತ್ತದ. ಕಣ್ಣು ಕಾಣ್ಲಾರ್ದಂಗ ಅದು, ಕೈ ಕಾಲುಗಳು ಎಲ್ಲ ನೋವು ಬರೋದು, ಕೂತ್ಕೊಳಕ್ ಆಗಂಗಿಲ್ಲ ಅನ್ನುವಂಥದ್ದು, ಈ ರೀತಿ ಎಲ್ಲ ಅಲ್ಲಿ ಶುರು ಆಗಿಬಿಡ್ತಾವ. ಈ 3 ಅವಸ್ಥೆಗಳು ಹೆಂಗ್ ಹೋದ್ವೀಗ, ಅಜ್ಞಾನದಿಂದನೇ ಹೋಗ್ಬಿಟ್ಟು ಮುಗಿದು ಹೋಯ್ತು. ಈ ರೀತಿಯಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಈ ಅಜ್ಞಾನ ಕಾಲದಲ್ಲಿ ಇವೆಲ್ಲನೂ ಏನಾಯ್ತು, ಬಾಲ್ಯನು ಆಟ ಪಾಠಗಳಲ್ಲಿ ಕಳೆದ್ಬಿಟ್ಟಿವಿ. ಆಮೇಲೆ ಯೌವನದ ಕೂಡನು ಅಲ್ಲಿ ಹೆಂಡತಿ ಮಕ್ಕಳು ಅವ್ರು ಹೇಳಿದಂಥದ್ದನ್ನ ತಂದು ಕೊಡ್ಬೇಕನ್ನುವಂತ ಭಾವ, ಸಂಪತ್ತನ್ನು ಗಳಿಸ್ಬೇಕನ್ನುವಂತ ಭಾವ, ಈ ಭಾವದಲ್ಲಿ ಅವನ್ನೆಲ್ಲ ನಾವಲ್ಲಿ ಕಳೆದ್ಬಿಟ್ಟಿವಿ. ಮತ್ತೆ ಮುಪ್ಪಿನ ಅವಸ್ಥೆಯಲ್ಲಂತೂ ರೋಗಗಳು ಮಾತು ಕೇಳಂಗಿಲ್ಲ. ಯಾಕಂದ್ರೆ ನಮ್ಮ ಶರೀರ ಇಂದ್ರಿಯಗಳಿಗೂ ಮಾತು ಕೇಳಂಗಿಲ್ಲ, ಮನೆ ಮಕ್ಕಳು ಮಾತು ಕೇಳಂಗಿಲ್ಲ. ಅದು ಹೀನಾಯ ಪರಿಸ್ಥಿತಿ ಬಂದ್ಬಿಡ್ತದೆ. ಎಲ್ಲರಿಗಂತಲ್ಲ, ಅವ್ರವ್ರ ಒಂದು ಇದ್ರ ಪ್ರಕಾರ. ಯಾಕಂದ್ರೆ ಶರೀರ ಅಂತೂ ರೋಗಗಳಿಗೆ ತುತ್ತಾಗ್ತದ. ಯಾಕಂದ್ರೆ ವಯಸ್ಸಾದ್ಮೇಲೆ ನಾನಾ ರೀತಿಯಿಂದ ರೋಗಗಳು ಬರುವಂಥದ್ದು. ಈ ರೀತಿಯಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರ ಈ ಒಂದರಲ್ಲಿ ಒಂದೊಂದು ರೀತಿಯಲ್ಲಿ ಈ ಮುಪ್ಪಿನ ಅವಸ್ಥೆಯಲ್ಲಿ ಕೂಡ ಹಲವಾರು ದುಃಖಗಳನ್ನ ಕೂಡ ಶುರು ಆಗಿಬಿಡ್ತದೆ. ಅದಕ್ಕೆ ಬಾಲ್ಯದಲ್ಲಿ ಇರುವಂಥವನು ನೀನೇ ಇದೆ. ನೀನೇನಾರ ಚೇಂಜ್ ಆಗಿದೇನು, ಶರೀರ ಚೇಂಜ್ ಆಗಿದೆ, ನಿನಗೆ ಗೊತ್ತದ, ನಿನ್ ತಿಳ್ಕೊಳ್ತಿದ್ದಿ ಶರೀರ ಹೆಂಗಾಗ್ಯದ ನೀನ್ ತಿಳ್ಕೊಳ್ತಿದ್ದಿ. ಚಿಕ್ಕವನಿದ್ದೀನ್ರಿ ನಾನು ಹಂಗಿದ್ದೆ ಹಿಂಗಿದ್ದೆ ಅಂತಿದ್ವಿ, ಯೌವನದಾಗ ಹಿಂಗಿದ್ದೆ ರೀ ಅಂತಿದ್ವಿ, ಮುಪ್ಪಿನಲ್ಲಿ ಹಿಂಗಾಗಿನ್ರಿ ಅಂತ ಹೇಳ್ತೀವಿ. ಅಂದಾಗ ಒಳಗಡೆ ಇದ್ದವ್ ನೀನ್ ಚೇಂಜ್ ಆಗಿಲ್ಲ, ಬರೀ ಶರೀರ ಮಾತ್ರ ಚೇಂಜ್ ಆಗಕತ್ತದ. ಅಂದ್ರ ಬಾಲ್ಯದಲ್ಲಿ ಇರುವಂಥವನು ನೀನೇ ಇದೆ, ಯೌವನದಲ್ಲಿರುವಂಥವನು ನೀನೇ ಇದೆ, ಮುಪ್ಪಿನಲ್ಲಿರುವಂಥವನು ನೀನೇ ಇದೆ. ಮತ್ತೆ ತಿರ್ಗಾ ನೀನ್ ಮತ್ತೆ ನೋಡ್ರಿ, ಯಾಕಂದ್ರೆ ಒಂದು ಸಲ ಹೋಯ್ತು ಟೈಮ್, ಅದು ತಿರ್ಗಾ ನೀನ್ ಮತ್ತೆ ಬಾಲ್ಯಕ್ಕೆ ಹೋಗಂಗಿಲ್ಲ, ಯೌವನಕ್ಕೆ ಹೋಗಂಗಿಲ್ಲ.
ಉಪ್ಪಿನಲ್ಲಿ ಬಂದ ನಂತರ ತಿರ್ಗಾ ಹಿಂದಕ್ಕೆ ಹೋಗಕ್ಕಾಗಂಗಿಲ್ಲ. ಯಾಕಂತಂದ್ರ ಈ ಮೂರು ಏನ ವಿಚಾರಗಳು, ಬಾಲ್ಯ, ಯೌವನ ಮತ್ತೆ ಮುಪ್ಪು, ಇವು ಯಾಕಂತಾರೆ ಇವು ಶರೀರಕ್ಕೆ ಕ್ರಮವಾಗಿ ಈ ರೀತಿ ಬಂದ್ರು ಕೂಡ ಅವಾಗೂ ನೀನೇ ಇದ್ದಿ, ಯೌವನದಲ್ಲೂ ನೀನೇ ಇದೆ, ಮುಪ್ಪಿನಲ್ಲೂ ನೀನೇ ಇದೆ. ಹಾಗಾಗಿ ಮೂರು ಅವಸ್ಥೆಯಲ್ಲಿ ಶರೀರ ಬದಲಾವಣೆ ಆದ್ರೂ ಕೂಡ ಆತ್ಮ ಬದಲಾವಣೆ ಆಗ್ತಾನೇನು ಅಂದ್ರೆ ಇಲ್ಲ. ಅದೇ ರೀತಿ ಕೂಡ ಮೊದಲ ಜನ್ಮದ ದೇಹ ಈ ದೇಹವನ್ನು ಆ ರೀತಿ ಮೊದಲನೇ ಇದ್ದಿ, ಈಗೂ ಇದೆ, ಮುಂದಿನ ಇದೆ, ಬಾಲ್ಯದಲ್ಲೂ ಇದೆ, ಯೌವನದಲ್ಲೂ ಇದೆ, ಮುಪ್ಪಿನಲ್ಲೂ ನೀನೇ ಇದೆಯಪ್ಪ. ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾರ, ಮೂರು ಅವಸ್ಥೆಯಲ್ಲಿ ಇದ್ದಂಥವನು ಮೂರು ಬಾಲ್ಯ, ಯೌವನ, ಮುಪ್ಪನ್ನು ಅರಿಯುವಂಥವನು ನಾನು ಬೇರೆನೆ ಇದ್ದೀನಿ, ಅರಿವಿನ ಸ್ವರೂಪ. ಅದಕ್ಕೆ ಅರಿವೇ ತಾನೆಂದು, ಅರಿವೇ ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ಅರಿವಿನ ಸ್ವರೂಪನೇ ನೀನಂತ ಸದ್ಗುರು ಏನ್ ಹೇಳ್ತಾನ ಅದನ್ನ ತಿಳ್ಕೊಳ್ಳೋವನೇ ಜಾಣರ ದೇವ ಅಂತ ಹೇಳ್ತಾರೆ. ಜಾಣರಲ್ಲೇ ಜಾಣ ಅಂತ ಮತ್ತೆ ಆತ. ಬಹಳ ಅದ್ಭುತ. ಅರಿವಿನೊಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾಣರ ದೇವ. ಅದ್ರಾಗ ಏನಿಲ್ಲ ಮತ್ತೆ ಏನು ಪರಿಶುದ್ಧವಾದಂತ ಅರಿವು. ಆ ಅರಿವು ಒಬ್ಬನೇ. ನೀನು ಅದನ್ನ ಯಾಕಂತಾರ ಈ ಮೂರರಲ್ಲಿ ಇರುವಂಥವನು ನಾನೇ ಇದ್ದೀನಿ ಅನ್ನುವಂಥ ಭಾವ ನಿಶ್ಚಯ ಆಗ್ಬೇಕು. ಮತ್ತೆ ಇದು ಯಾಕೆ ಇಷ್ಟು ಪದೇ 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 ಇಷ್ಟು ಹೇಳ್ತಾರ ಈ ಮಾತುಗಳು ಮಹಾತ್ಮರು ಅಂತಂದ್ರ, ಇದು ದೃಢ ಆಗ್ಬೇಕು, ಇದು ನಿಶ್ಚಯ ಆಗ್ಬೇಕು. ನಿಶ್ಚಯ ಜ್ಞಾನ ಒಂದ್ ಕೇಳಿಕೆ ಹಿಂಗ ಇಲ್ರಿ ಹಂಗಲ್ಲ. ಇದು ನಿಶ್ಚಯ ಆಗ್ಬೇಕು. ನೀನ್ ನಿದ್ದಿನೇ ಹತ್ತಿ ಬಿಡ್ಬೇಕು. ನೀನು ಎಂತ ಬ್ರಹ್ಮಾನಂದದ ಅಷ್ಟು ಆಗೋವರೆಗೂ ಇದು ಮಾಡ್ಕೊಳ್ಬೇಕಾಗ್ತದೆ. ನಿಶ್ಚಯ ಆಗ್ಬೇಕಿದು. ಅದಕ್ಕೆ ಇದು ಮಾಡ್ಕೊಬರ, ಇದು ಬ್ರಹ್ಮಜ್ಞಾನವನ್ನು ಪಡ್ಕೊಳಕ್ ಬರ್ತದೆ. ಪಡ್ಕೊಂಡಂತ ಬೇಕಾದ್ರೆ ಸಂಸಾರ ಮಾಡ್ಬೋದು. ಆದ್ರೆ ಸಂಸಾರ ಮುಗಿಸಿ ಬ್ರಹ್ಮಜ್ಞಾನವನ್ನು ಪಡ್ಕೋತೀನಿ, ಇದನ್ನ ಮಾಡ್ತೀನಿ ಅನ್ನಕ್ ಬರಂಗಿಲ್ಲ. ಸಂಸಾರ ಮುಗಿಯಂಗಿಲ್ಲ, ಅದು ಮುಗ್ಸಕ್ಕೂ ಬರಂಗಿಲ್ಲ ಅದು. ಆದ್ರೆ ಬ್ರಹ್ಮಜ್ಞಾನವನ್ನ ಮುಗಿಸ್ಕೊಳಕ್ ಬರ್ತಕ್ಕ. ಒಂದ್ಸಲ ತುಪ್ಪ ಆಗೇ ಬಿಟ್ಟಿರ್ತದ ಅದು, ಮತ್ತೆ ತಿರ್ಗಾ ಅದೇನಾರ ಬೆಣ್ಣೆ ಆಗ್ತದ ಅಥವಾ ಹಾಲಾಗ್ತದ ಅಥವಾ ಮೊಸರು ಆಗ್ತದ, ಏನಿಲ್ಲ. ಒಂದ್ಸಲ ತುಪ್ಪ ಅದ, ಒಂದ್ಸಲ ಬ್ರಹ್ಮಜ್ಞಾನ ಆಯ್ತಂದ್ರೆ ಮತ್ತೆ ತಿರ್ಗಾ ಅದಕ್ಕೆ ಸೂರ್ಯ ಚಂದ್ರರು ಬೆಳಗ್ಗೆ ಬಂದ್ ಸಂಜೆ ಕಡೆ ಕತ್ಲಾಗ್ಬಿಡ್ತದ, ಹೋಗ ಬಿಡ್ತಾರ ಅವ್ರು. ಇದಕ್ಕೆ ಯಾಕೆ ಅಡಿಯಾಗಿ ಹತ್ತಬೇಕು, ನಾವು ಬೆನ್ನ ಹತ್ತಬೇಕು. ಅದಕ್ಕೆ ಹೇಳ್ತಾರ ಏನ, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮತ್ತೆ ಇಲ್ಲಿ ಹತ್ರ ತತ್ವ ತಿಳಿಯಬೇಕು, ತತ್ವದ ಮರ್ಮ ತಿಳಿಬೇಕು. ನೋಡ್ರಿ, ತತ್ವ ಬಲ್ಲ ಮಹಾ ಜ್ಞಾನಿಯ ಕೂಡ ಕತ್ತಿ ಹ್ಯಾಂಗ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ನೋಡ್ರಿ, ತತ್ವ ಬಲ್ಲಂತ ಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನು ಹತ್ತಬೇಕು ಅಂತ ಹೇಳ್ತಾರ. ಯಾಕಂದ್ರ ಇದು ಎಷ್ಟು ಒಂದು ನೋಡ್ರಿ ಬಹಳ ಅದ್ಭುತ ಅದ ಇದ್ರಲ್ಲಿ. ಒಂದು ಸಲ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂತ ಒಂದು ಹನಿ, ಮಳೆ ನೀರಿನ ಸ್ವಾತಿ ಮುತ್ತಿನ ಹೇಳ್ತಾರಲ್ಲ, ಒಂದು ಹನಿ ನೀರ್ ಬಿದ್ರೆ ಅದು ಮುತ್ತಾಗಿ ಬಿಡ್ತದಲ್ಲ, ಅದ್ರಂಗ ನೀ ಎಷ್ಟು ಇದಕ್ಕೆ ಬೆನ್ನು ಹತ್ತಿ ಇದನ್ನ ಪಡ್ಕೊಳ್ಳೇಬೇಕನ್ನುವಂತ ಹಠ ಬೇಕು. ಅದಕ್ಕೆ ಪಿಡಿದ ನೇಮವನ್ನ ಎಡೆ ಬಿಡದೈತಿ ಛಲವನ್ನ ಅಂತ ಹೇಳ್ಯಾರ, ನಿಜಗೊಂಡ್ರು ಹೇಳ್ಯಾರ. ಇದಕ್ ಮಾತ್ರ ನಾವ್ ಛಲ ಇಟ್ಕೊಳಂಗಿಲ್ಲ. ಸಂಸಾರದ ಏನಾರು ಪಡ್ಕೊಳಕ್ ಛಲ ಇಟ್ಕೊಳ್ತೀವಿ ನಾವು. ನಮ್ ದಾರಿ ತಪ್ಪಿದ್ದೇ ಇಲ್ಲಿ ಅಲ್ಲ. ಅದು ನಿನಗ್ ಬಾರದು ಬಪ್ಪದು ತಪ್ಪದು, ಬಂದ್ರು ಬರ್ತದ, ಹೋದ್ರು ಹೋಗ್ತದ, ಅದ್ರಾಗ ಐತೆ. ಆದ್ರೆ ನೀ ಎಲ್ಲಿ ಛಲ ಇಟ್ಕೋಬೇಕು? ಇಲ್ಲಿ ಇಟ್ಕೋ. ಜನ್ಮ ಬಂದ್ ಬಿಟ್ಟದ. ಮಹಾತ್ಮರು ಏನ್ ಹೇಳ್ಯಾರ, ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭಾವಭಾವಂಗಳಲ್ಲಿ ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲು ಒಳ್ಳೆ ಮನುಷ್ಯ ಹಿಂಗ್ ಹೇಳಕತ್ತಾರ ಅವ್ರೆಲ್ಲ. ಏನೇ ಆಗ್ಲಿ ನಾನು ಇದನ್ನ ಪಡ್ಕೊಳ್ತೀನಿ ಅಂತ ಅನ್ನುವಂಥ ಭಾವ ನೀನ್ಯಾಕೆ ಇಟ್ಕೊಳಂಗಿಲ್ಲ. ಅದಕ್ಕ ನಿಜಗುಂಡ್ರೆ ಹೇಳ್ತಾರ, ಬೇಡುವೆನೋ ಅಭಾವ ನಿಮ್ಮನ್ನು ಭವಭವದಳು ಮಾಡ್ಯಾನೋ ಒಲಿದು ಸುಗುಣ ಸಂತತಿ ನಿಂತು ಏನ್ ಕೇಳಿದ್ರು ಅವರು,
ಎಡರಡಿಸಿದ ವೇಳೆಯಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು ಕಡು ಜೌವನದಳು ವಿಕೃತಿ ದೋರದಿಹುದನ್ನು ಪಿಡಿದ ನೇಮವನೆಡೆಬಿಡದತಿ ಛಲವನು ಅಂತ. ಹೌದು, ಈ ಜನ್ಮ ಬಂದ್ಬಿಟ್ಟದಲ್ಲ, ಇದನ್ನ ಸಾರ್ಥಕ ಮಾಡ್ಕೊಳ್ಬೇಕ ಅಂದ್ರೆ ಮಹಾತ್ಮರೆಲ್ಲ ಉತ್ಸರನ ಇಟ್ಕೊಂಡ್ರೆ ಇಷ್ಟೆಲ್ಲ ರಾಜ್ಯವನ್ನೇ ಬಿಟ್ಟೋದ್ರ. ನಮ್ದೆಲ್ಲ ಎಂತದ್ರಿ ಇದು ಸಂಸಾರ? ಯಾಕೆ ಬಿಟ್ಟೋದ್ರು? ಏನಾದ್ರು ಇರದೇ ಇದ್ದ ಏನಾದ್ರು ಇದೆ ಅಂತ ಬಿಟ್ಟು ಹೋದ್ರ ಅಥವಾ ಇಲ್ಲ ಅಂತ ಬಿಟ್ಟು ಹೋದ್ರ? ಬಿಟ್ಟು ಎಲ್ಲರೂ ಹೋಗುವಂಥದ್ದೇನಿಲ್ಲ, ತಿಳ್ಕೊಳ್ಳುವಂಥದ್ದು ಎಲ್ಲಾದ್ರೂ ಇದ್ಕೊಂಡು ತಿಳ್ಕೊಳ್ಳುವಂಥದ್ದಲ್ಲ. ಇದಕ್ಕಾಗಿ ನಾನು ಇದನ್ನ ಪ್ರಯತ್ನ ಪಟ್ಟು ಗುರುವಾಕ್ಯವನ್ನ ಕೇಳಿ ಇದ್ರ ಏನಿರಬಹುದು, ಇಷ್ಟೆಲ್ಲ ನಿಜಗುಂಡ್ರಾಗಿರ್ಬೋದು, ಯಾಜ್ಞವಲ್ಕರಾಗಿರ್ಬೋದು, ನಾವು ಈ ಮಾಮೂಲಿ ಎಷ್ಟೋ ಜನರಿಗೆ ನೋಡ್ತೀವಿ, ಮಹಾತ್ಮರು ನೋಡ್ತೀವಿ. ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ಆಗಿರ್ಬೋದು, ಸಿದ್ಧಾರೂಢರಾಗಿರ್ಬೋದು, ನಾನಾ ರೀತಿಯಿಂದ ನಮ್ಗ ಮಹಾತ್ಮರ ಒಂದು ಆದರ್ಶ ನಮ್ ಕಣ್ಮುಂದುಗಳು ಅದಾವ. ಅಂತ ಮಹಾತ್ಮರು ಈ ರೀತಿ ಮಾಡಿದಾರ. ಏನಿರ್ಬಹುದು ಇದ್ರ ಗೂಢಾರ್ಥ ಏನಿರ್ಬಹುದು ಅದನ್ನ ನಾನ್ ತಿಳ್ಕೊಬೇಕಲ್ಲ ಅನ್ನುವಂತ ನಿಂಗ ಛಲ ಬೇಡನ. ಅದಕ್ಕ ಅವ್ರು ಹೇಳತ್ತಾರ, ಇದು ನಿನಗಾಗಿ ಬಳಸ್ಕೋ, ಗೊತ್ತಾಗ್ತದ ನಿನಗೆ. ಈ ರೀತಿ ಯಾವ ರೀತಿ ಅಂತಂದ್ರ, ಈ ರೀತಿ ಭಾವ ಯಾವಾಗ ಬಂದು ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾನ, ಅದು ವ್ಯರ್ಥ ಅಂತೂ ಅಲ್ಲ, ಖಂಡಿತ ವ್ಯರ್ಥ ಅಲ್ಲ. ಅಂತ ಒಂದು ಸದ್ರೂಪವಾಗಿರುವಂತ ಚಿದಾನಂದ ಸ್ವರೂಪವಾಗಿರುವಂತ ಅದು ಪದೇ 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 ನಾವು ಇದನ್ನ ಕೇಳ್ತಾ ಅದು ನಮ್ಗ ನಿಶ್ಚಯ ಜ್ಞಾನ ಆಗ್ತದೆ ಆ ಭಾವ ಬಂದಾಗ. ಅದಕ್ಕೆ ಇಲ್ಲೇನ್ ಹೇಳ್ತಾರ, ಒಬ್ಬತ್ತನೇ ಇರುವಂಥದ್ದು ಎಲ್ಲದ್ರಾಗಿರತ್ತ ಒಬ್ಬತ್ತನೇ. ಬಾಲ್ಯದಲ್ಲೂ ಅದಾನ, ಯೌವನದಲ್ಲೂ ಅದಾನ, ಮುಪ್ಪಿನಲ್ಲೂ ಅದಾನ, ಸಾಯಾಗ್ನು ನೀನೇ ಇರ್ತಿದಿ. ಎಲ್ಲಾರು ನೋಡ್ಕೊಂಡು ಹೋಗಕತ್ತೀನಂತಾನೆ ಹೋಗ್ತಿದಿ, ಮತ್ ನೀನೇ. ಹಂಗಾಗಿ ಎಲ್ಲಿ ಬೇರೆ ಇಲ್ಪ, ನೀನೇ ಇದೆ. ಅದಕ್ಕ ಒಬ್ಬ ಆತ್ಮನೇ ಇರುವಂಥದ್ದು. ನೀನು ಹೋಗೋವನಲ್ಲ ಬರೋನಲ್ಲ, ನಿನಗ್ ಭ್ರಾಂತಿ ಆಗ್ಯದ, ಹೋಗ್ತೀನಿ ಬರ್ತೀನಿ ಅನ್ನೋದು ಒಂದು ಭ್ರಾಂತಿ ಆಗ್ಯದ ಅಷ್ಟೇ ಹೊರತಾಗಿ ನೀನ್ ಯಾವಾಗ್ಲೂ ಇರುವಂಥವನೇ ಇದೆ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾರೆ. ಸದ್ರೂಪ ಆತ್ಮನೇ ನಾನು ಅನ್ನುವಂತ ನಿಶ್ಚಯ ಆಗ್ಬೇಕು. ಇದು ಹೋಗೋದಲ್ಲ ಬರೋದಲ್ಲ, ಇದು ಆತ್ಮ ಹೆಂಗಂದ್ರ ನೀನು ಹೋಗೋವನಲ್ಲ ಬರೋವನಲ್ಲ, ಇದು ಶರೀರ ಸಿಪ್ಪೆ ಇದ್ದಂಗೆ. ಇದು ಬಾಳೆಹಣ್ಣು ಸಿಪ್ಪೆ ತೆಗೆದು ಒಗಿತೀವಿಲ್ಲ, ತಿಂತೀವೇನು ಯಾರಾದ್ರೆ? ಮತ್ ನೀ ತಿಂತೀನಂತ ಕುಂತಿದ್ ನಿನ್ಗೇನ್ ಮೂರ್ಖ ಅಂತಾರ ಏನಂತಾರ? ಬಾಳೆಹಣ್ಣು ಸಿಪ್ಪಿ ತಿಂದ್ರೆ ಅದ್ ಏನಂತಾರ? ಹುಚ್ಚಿಡದೇನ್ರಿ? ಆ ಹಣ್ಣುಗಳು ತಗೋತದ, ಸಿಪ್ಪಿ ಸಮೇತ ತಿಂತದ, ಅದನ್ನ ಬಿಸಾಕವಲ್ದು ಅಂತೀವಿಲ್ಲ ನಾವು, ಅದನ್ನ ಬಿಸಾಕ್ತಿವಿ ಸಿಪ್ಪೆನ್ನ. ಈಗ ನಮ್ದು ಹೆಂಗದ ನೋಡಪ್ಪ, ಒಳಗ್ ತಿರುಳೈತೆ, ಮ್ಯಾಲ ಶರೀರ ಸಿಪ್ಪೆ ಐತೆ, ಅದ್ ತೆಗೆದು ಬಿಸಾಕಂತಾರ ಅವ್ರು. ತೆಗೆದು ಬಿಸಾಕೋದಷ್ಟೇನೆ. ಇದು ಶರೀರ ನಾನು ಒಳಗಡೆ ಇರುವಂತ, ಯಾವಾಗ್ಲೂ ಇರುವಂತನು ಚಿದ್ರೂಪ ಆತ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂತ ನಿಶ್ಚಯ ಜ್ಞಾನ ನಮ್ಗ ಆಗ್ಬೇಕಾಗ್ತದ ಅನ್ನುವಂಥದ್ದು ಕೂಡ ಹೇಳ್ತಾರ ಅವ್ರು. ಇದೊಂಚೂರು ನೋಡ್ಬಿಡ. 4ನೇ ನೋಡಿ, ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸುವ ಒಂದರೋಳಿಲ್ಲ ಒಂದು ಅನಿತೆಲ್ಲ ರಾಗು ಹೋಗನ್ನು ವಿಚಾರಿಸಿ ಕಾಣ್ಬ ನಿನಗೆ ವಿಕೃತಿ ದೂರ ದಿಹುದರಿಂದ. ನೋಡ್ರಿ, ಯಾಕಂತಂದ್ರೆ ಇಲ್ಲಿ ಕೂಡ ಬಹಳ ಚಂದ ಹೇಳ್ತಾರ. 24 ತಾಸುಗಳು ಇರುವಂತದ್ ದಿನ, 24 ತಾಸ ಆಗ್ತದ. ಇದಕ್ಕೊಂದು ದಿವಸ ಅಂತ ಅನ್ಕೊಳ್ತೀವಿ ನಾವು. ಇದು ಇದೇ ಒಂದ್ 24 ತಾಸುಗಳದ್ದು ಒಂದು ದಿವಸ 15 ದಿವಸ ಸೇರಿದ್ರೆ ಏನಾಗ್ತದ? ಒಂದು ಪಕ್ಷ ಅಂತ ಅನ್ಸ್ಕೊಳ್ತದ. ಅದಕ್ಕೆ ಈ 2 ಪಕ್ಷಗಳು ಸೇರಿದ್ರೆ 15 ದಿವಸ, ಇವೆರಡು ಪಕ್ಷಗಳು ಸೇರಿದ್ರೆ ಒಂದು ತಿಂಗಳ ಅಂತ ಅನ್ಕೊಳ್ತೀವಿ. ಮಾಸ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಇವು 12 ತಿಂಗಳಾದ್ರೆ ಒಂದು ವರ್ಷ ಅಂತ ಅನ್ಕೊಳ್ತೀವಿ. ಇಂಥ ಅನೇಕ ವರ್ಷಗಳ ಕೂಡ್ಕೊಂಡಾಗ ಇದು ಒಂದು ಯುಗ ಆಗ್ತದ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಇಂಥ ಅನೇಕ ಯುಗಗಳು ಸೇರಿ, ಅನೇಕ ವರ್ಷಗಳು ಸೇರಿದ್ರೆ ಯುಗ ಆಗ್ತದ, ಅನೇಕ ಯುಗಗಳು ಸೇರಿದ್ರೆ ಒಂದು ಕಲ್ಪ ಆಗ್ತದ ಅಂತ ಕೂಡ ಹೇಳ್ತಾರ. ಈ ರೀತಿಯಾಗಿ ಅದಕ್ಕ ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪ ಜನಿಸುವ ರೋಳ್ ಯಾಕಂತಂದ್ರ ಎನ್ನಿಸುವ ಒಂದರೋಳಿಲ್ಲ ಒಂದು. ಈ ನಾಳೆದು ಇವತ್ತಿಲ್ಲ, ಇವತ್ತಿನ ನಾಳೆ ಎಲ್ಲ, ಇವತ್ತಿಂದ ಇವತ್ತು ಮುಗೀತು, ನಾಳೆದು ನಾಳೆಗೆ ಮುಗೀತು, ಇಲ್ಲ, ಒಂದ್ರೊಳು ಒಂದಿಲ್ಲ. ದಿನ ಪಕ್ಷ ಮಾಸ ವರ್ಷ. ಅದಕ್ಕ ಇಲ್ಲಿ ಏನಾಗ್ತದ, ಅನಿತೆಲ್ಲ ರಾಗು ಹೋಗನ್ನು ವಿಚಾರಿಸಿ ಕಾಣ್ಬಾ. ಈ ಒಂದು ಇವತ್ತಿಂದ ಆಗುವಂಥದ್ದು, ನಾಳೆ ಆಗುವಂಥದ್ದು, ನಾಡ್ದಾಗುವಂಥದ್ದು, ಇವೆಲ್ಲವನ್ನ ವಿಚಾರಿಸಿ
ಏನಾಗ್ತದ ಆಗು ಹೋಗುಗಳು ಇವೆಲ್ಲವಕ್ಕೂ ನೀನು ವಿಲಕ್ಷಣವಾಗಿ ತಿಳ್ಕೊಳ್ತಿದೆ. ಎಲ್ಲವನ್ನ ನೀನೇ ಅರಿಯುವಂಥವನು. ಇವತ್ತು ಯಾಕಂದ್ರೆ ನಾಳೆ ನಾಡ್ದು ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಒಂದೇ ಸಲ ಕೂಡ್ಯಾವೇನು? ಇಲ್ಲ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ. ಸೋಮವಾರದಲ್ಲೂ ನೀನೇ ಇರ್ತಿ, ಮಂಗಳವಾರಲ್ಲೂ ನೀನೇ ಇರ್ತೀವಿ, ಬುಧವಾರಲ್ಲೂ ನೀನೇ ಇರ್ತಿ, ಎಲ್ಲದರಲ್ಲೂ ನೀನೇ. ಇವೆಲ್ಲ ಆಗು ಹೋಗಗಳನ್ನು ವಿಚಾರಿಸಿ ಕಾಣ್ಬ ನಿನಗೆ ವಿಕೃತಿ ದೂರದಿಹುದರಿಂದ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿದೆ. ಇವತ್ತೇನಾಗಿದೆ ಇದು ನೀನೇ ನೋಡ್ತಿದಿ, ಅನುಭವಕ್ಕೆ ತಗೊಳ್ತಿದಿ. ಒಂದ್ ನಾಳೆ ನೀನೇ ನೋಡ್ತಿದ್, ನಾಳೆ ಒಂದ್ ವಾರಕ್ಕೆ ನಂತರ ಇಲ್ರಿ ಒಂದ್ ವಾರ ಹಂಗಾಗಿತ್ತು ಅಂತ ಹೇಳ್ತೀವಿ. ಆದ್ರೆ ನಿನಗೇನಾರ ವಿಕೃತಿ ಆಯ್ತೇನಲ್ಲಿ? ವಿಕಾರ ಆಯ್ತೇನ್ ನಿನಗ? ಏನು ಇಲ್ಲಪ್ಪ. ಅದಕ್ಕೆ ಈ ರೀತಿ ನಿನಗೆ ವಿಕೃತಿ ದೂರದಿಹುದರಿಂದ ಹೆಂಗಿದೆ ನೀನು? ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರುವಂಥವ್ ನೀನು. ಯಾವ್ದಕ್ಕೂ ನಿನಗೆ ಯಾವ್ದು ವಿಕಾರ ಇಲ್ಲಪ್ಪ. ನಿನಗ ಎಲ್ಲವನ್ನ ಅರಿತಿದಿ. ಅದಕ್ಕೆ ಈ ರೀತಿಯಾಗಿ ನೋಡ್ರಿ, ಕನಸಿನಲ್ಲಿ ನಾವ್ ಎಷ್ಟೇ ಏನೇ ಒಂದು ನಾವು ಕನಸನ್ನ ಕಂಡ್ರು ಕೂಡ ನಮಗೇನಾರ ಅದಕ್ಕ ಇದೈತೆ, ನಮಗ ವಿಕಾರತೆ ಐತೇನೆ, ಏನಾರ ನಮ್ಗ ಟಚ್ ಅದೇನ? ಇಲ್ಲಲ್ಲ. ಅದೇ ರೀತಿ ಕೂಡ ಇವತ್ತಿನ ಆಗುವಂತ ಆಗು ಹೋಗುಗಳನ್ನೆಲ್ಲ ನೀನ್ ನೋಡ್ತಿದ್ದೆ ಅಂದ್ರೆ ಕೂಡ ಇವಕ್ಕೆ ನೀನ್ ಹೆಂಗಿದೆ? ಬೇರೆನೇ ಆಗಿದೆ, ಭಿನ್ನವಾಗಿದೆ. ನೀವು ತಿಳ್ಕೊಳ್ತಿದ್, ನೀನೇ ತಿಳ್ಕೊಳ್ತಿದ್ದಿ, ಇವನ್ನೆಲ್ಲ ನೀನೇ ತಿಳ್ಕೊಳ್ತಿದೆ. ಆದ್ರೆ ಇವ್ ಯಾವುಗಳಲ್ಲಿ ನೀನ್ ಬೆರೆತಿಲ್ಲ. ಹಂಗಾಗಿ ಇಲ್ಲಿ ಸಾಕು ಹೋಗಲು ನೀನು ಯಾವಾಗ್ಲೂ ಇರುವಂತ ನೀನು ನಿತ್ಯನಾಗಿದೆ. ಅದಕ್ಕ ಈ ರೀತಿಯಾಗಿ ಇವೆಲ್ಲವುಗಳಿಗೆ ನೀನು ತಿಳಿಯುವಂತವನು, ಅರಿಯುವಂತ ನೀನ್ ಬೇರೆನಿದೆ. ಅದರಿಂದ ನೀನು ಸದ್ರೂಪು. ಇವತ್ತು ನೀ ಇದೆ, ನಾಳೆಗೂ ಇರ್ತೀವಿ, ನಾಡ್ದು ಇರ್ತೀವಿ, ಹಿಂದೂ ಇದೆ. ಎಲ್ಲ ಕಾಲಗಳಲ್ಲೂ ನೀನೇ ಇರ್ತೀವಿ, ಎಲ್ಲ ದಿವಸಗಳಲ್ಲಿ ನೀನೇ ಇದೆ. ಹಂಗಾಗಿ ನೀನ್ ಹೆಂಗಿದೆ? ಸದ್ರೂಪಿದೆ. ನೀನು ಹೋಗೋವನಲ್ಲ, ಬರುವವನಲ್ಲ. ಶರೀರ ಬಂದ ಸುಮ್ಮ ಅದಕ್ಕ ಇದು ಹೆಂಗ್ ಬಂದು ತಗಲ್ಕೊಂಡವ. ಇದೊಂದು ಪನಿಷ್ಮೆಂಟ್. ಶರೀರ ನಮಗೇನು ಸುಖ ಐತೇನ್ರಿ? ಸುಖ ಇಲ್ಲ. ಇದು ನಮಗ್ ಶಿಕ್ಷೆ. ಇದು ಯಾಕಂದ್ರೆ ನಮ್ಗೆ ಹೆಂಗ್ ಇದು ಹೆಂಗ್ ಅದಂತದ ನೋಡ್ರಿ. ಈ ಶಿಕ್ಷೆ ಹೆಂಗ್ ಬಂತು ಅಂತಂದಾಗ, ನಮ್ ಭಗವಂತನ ನಾವು ವಾಣಿ ಕೇಳಿಲ್ಲ, ಪರಮಾತ್ಮ ಹೆಂಗ್ ಹೇಳಿದ ನಂಗೆ ನಡ್ಕೊಂಡಿಲ್ಲ ನಾವ್ ಇಷ್ಟು ಜನ್ಮದಲ್ಲಿ. ಅದಕ್ಕೆ ಈ ಶರೀರ ಅನ್ನುವಂಥದ್ದೇ ನಮಗೆ ಇದು ಪನಿಷ್ಮೆಂಟ್ ಇದೆ. ನಮಗ ಭಾಳ ಚಂದ ಅಂತೇಳಿ ನಾವ್ ಅಂತೀವಿ. ಶರೀರ ಏನ್ ಚಂದ್ರಿ, ಇದರಿಂದನೇ ದುಃಖ ನಮಗ್ ಶುರು ಆದಂತದ್ದು. ಇದನ್ನ ಒತ್ಕೊಂಡ್ ತಿರುಗಾಡ ಅಂತ ಕಳಿಸ್ಯಾನಂತ. ಯಾಕೆ? ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಶರೀರ ಒತ್ಕೊಂಡು ಸಾಯೋವರೆಗೂ ಒತ್ಕೊಂಡ್ ತಿರುಗಾಡ್ಬೇಕು. ಇದಕ್ಕೆ ಇದೇನ್ ಚಂದ ಅಂತೀರೇನ? ಒತ್ಕೊಂಡ್ ತಿರುಗಾಡ ಒಂದ್ ಮ್ಯಾಲ ಒಂದ್ ಪುಟ್ಟಿ 5 kg ಒತ್ಕೊಂಡು ಎಲ್ಲ ಹೋದ್ರೆ ನನಗೆ ಆಗಂಗಿಲ್ರಿ, ಬಾಳ ಕಷ್ಟ ಅಂತೀವಿ. ಆದ್ರೆ ಈ ಶರೀರನ ಸಾಯೋವರೆಗೂ ಒತ್ಕೊಂಡ್ ತಿರುಗಾಡ್ಬೇಕಲ್ರಿ. ಇದಂತ ಕಷ್ಟ ರೀ ಇದು. ಮಹಾತ್ಮರು ಇದಕ್ಕೆ ಅಂಜಿ ಬಿಟ್ರಿ. ಇದಕ್ಕೆ ಹಂಗ ಏನ್ ಬೇಕಾದಕ್ಕೆ ಹಂಗ ಆಗ್ತಾನೆ ಇರ್ಬೇಕು, ಟೈಮ್ ಟು ಟೈಮ್. ಇಲ್ಲಾಂದ್ರೆ ಕೇಳ್ತದೇನ್ರಿ ಇದು? ಈ ತನ್ನ ಒಳಗೆ ಹಾಕೊಂಡ್ಬಿಡ್ತೀವಿ. ಇದು ಸಾಯೋವರೆಗೆ ನನ್ನ ನೋಡ್ಕೊಂತ ಕುಂದ್ರತದ. ಅದು ಮತ್ತೆ ನಿನ್ನ ಮುಂದಕ್ಕ ಬಿಡಂಗಿಲ್ಲ. ಇದು ಎಷ್ಟು ಇದಾಯ್ತಂದ್ರೆ ಈ ಶರೀರ ಹಂಗೋ ಐತಿ ಹಿಂಗೋ ಐತಿ. ಮತ್ತೆ ಇದನ್ನ ಚಂದ ಇಟ್ಕೊಂಡು ಇದನ್ನ ಸರಿಯಾಗಿ ಇದ್ರ ಕೆಲಸ ತಕೊಳ್ಬೇಕಾಗ್ತದ. ಅದಕ್ಕೆ ಪರಮಾತ್ಮ ಯಾಕೆ ಇದಕ್ಕೆ ಶಿಕ್ಷೆ, ಈ ತರ ಶಿಕ್ಷೆ ಕೊಟ್ಟ ಅಂತಂದ್ರ ನಮ್ಮನ್ನ ನಾವು ತಿಳ್ಕೊಳಕ್ ಆತನ ಮಾತು ಮೀರಿದದಕ್ಕ. ಇಷ್ಟು ಜನ್ಮದಂತ ಮಾಡಿಲ್ಲ, ಜನ್ಮಾಂತರದಲ್ಲಿ ನಾವು ಮಾಡಿಲ್ಲ. ಮಾಡದಕ್ಕಾಗಿ ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬರುವಂಥದ್ದು, ಈ ಶರೀರ ಒತ್ಕೊಂಡ್ ತಿರುಗಾಡುವಂಥದ್ದು, ಮತ್ತೆ ಸತ್ತು ಹೋಗೋ ಇದೆಲ್ಲ ಭ್ರಮೆಗೆ ಒಳಗಾಗಿ ನನಗೆ ಸುಖ, ನನಗೆ ದುಃಖ ಐತೆ, ನಾ ಸಾಯ್ತೀನಿ, ನಾ ಹುಟ್ಟುತ್ತೀನಿ ಅಂತ ಅನ್ನುವಂಥ ಭಾವದಲ್ಲಿ ನೀ ಕೂತ್ಕೊಂಡಿದೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ಸಾಯುವನಲ್ಲ, ಹುಟ್ಟುವನಲ್ಲ. ಈಗ ಪರಮಾತ್ಮ ಹೇಳಿದನ ಇಂಥ ವಾಕ್ಯ, ನಿನ್ನ ಸದ್ರೂಪ, ನೀನ್ ಯಾವಾಗ್ಲೂ ಇರುವಂತವನು. ಇದು ಓದಂಗಾಗ್ತದ, ಬಂದಂಗಾಗ್ತದೆ. ನಿನ್ನ ಭ್ರಮೆಯಿಂದ ಹೊರತಾಗಿ ಇದು ನಿಜ ಅಲ್ಲ. ಅದಕ್ಕೆ ಆರು ನಾನೆಂದು ವಿಚಾರಿಸು. ವಿಷಮ ಸಂಸಾರ, ಇದು ಕನಸು ಅಂತ ತಿಳ್ಕೊ. ಸಂಸಾರ ಅಂದ್ರೇನು? ಸಾಯುವಂಥದ್ದು, ಹುಟ್ಟುವಂತ. ಇದು ಕನಸಿದ್ದಂಗ ಐತಪ್ಪ. ಇದೇನ್ ನೀನ್ ಸಾಯುವನಲ್ಲ, ಹುಟ್ಟುವನಲ್ಲ. ಕನಸ್ನಾಗ ಏನಾದ್ರ ಸತ್ರಿ ನೀ ಕಡೆಗೆ ಸತ್ತಿರ್ತಿದೇನು? ಇಲ್ಲ, ಕನಸ್ನಾಗ ಸತ್ತೀನಿ ಅಂತ ಹೇಳ್ತಿದೆಲ್ಲ. ಅದ್ರಂಗ ಇದು ಕನಸಿದು. ನೀ ಸಾಯ್ತೀನಿ ಹುಡ್ತೀನಿ ಅನ್ನುವಂಥದ್ದು ಇದು ಕನಸು, ಇದು ಸತ್ಯ ಅಲ್ಲ. ಇದನ್ನ ತಿಳ್ಕೊಂಡು ಯಾವಾಗ್ಲೂ ಇರುವಂಥವ್, ನೀವು ಸಾಯುವವನಲ್ಲ, ಹುಟ್ಟುವವನಲ್ಲ ಅನ್ನುವಂಥದ್ದು, ಯಾವಾಗ್ಲೂ ಇರುವಂಥವನು ಅಂತ ಸದ್ರೂಪದ ವಿಚಾರವನ್ನ ಹೇಳ್ತಾರೆ. ನಾಳೆ ಇದನ್ನ ಇನ್ನೊಂದು ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. 2 ಮಂದಿ ಗುರುಗಳು ಪಾದಕ್ಕೆ ಅರ್ಪಿಸಿ ಹರ.